ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮ ಕಾರ್ಯಕ್ರಮ 8:30ಯಿಂದ 9:30ವರೆಗೂ ಪ್ರಸಾರ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ಫೋನ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ನನಗೆ ತಿಳಿಸಿದ್ರೆ ನಾನು ನನ್ನದೇ ಆದ ಅನುಭವದ ಆಧಾರದ ಮೇಲೆ ಅದಕ್ಕೆ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮೊದಲು ಈ ಕಾರ್ಯಕ್ರಮದ 4 ರೂಲ್ಸ್ನ ದಯವಿಟ್ಟು ಫಾಲೋ ಮಾಡಬೇಕು. ಒಂದು, ಕಾಲ್ ಕನೆಕ್ಟ್ ಆದ ತಕ್ಷಣ ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿ ಇಲ್ಲ ಮ್ಯೂಟ್ ಮಾಡಿ ಮಾತಾಡಿ. ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡಬೇಡಿ. ಇಲ್ಲ ಅಂದರೆ ಟಿ ವಿ ಇಲ್ದವ್ರ ಕಡೆ ಹೋಗಿ ಕೂತ್ಕೊಂಡು ಮಾತಾಡಿ. ಆಗ ನಾನೇನು ಹೇಳ್ತೀನಿ, ನೀವೇನು ಹೇಳ್ತೀರೋ ಇಬ್ರಿಗೂ ಅರ್ಥವಾಗುತ್ತೆ, ಕೇಳಿಸುತ್ತೆ. ಎರಡನೇದು, ಎಲ್ಲಿ ನಿಮಗೆ ಕಾಲ್ ಕನೆಕ್ಟ್ ಆಗುತ್ತೋ, ನೆಟ್ವರ್ಕ್ ಎಲ್ಲಿ ಸಿಗುತ್ತೋ ಅಲ್ಲೇ ನಿಂತು ಮಾತಾಡಿದ್ರೆ ಭಾಳ ಒಳ್ಳೆಯದು. ಓಡಾಡ್ಕೊಂಡು ಮಾತಾಡ್ತಿದ್ರೆ ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗುತ್ತೆ, ಕಾಲ್ ಕಟ್ ಆಗುತ್ತೆ. ಮೂರನೇದು, ಯಾರು ನನ್ನ ಹತ್ರ ಮಾತಾಡಬೇಕೋ ಅವರೇ ಕಾಲ್ ಮಾಡಿದ್ರೆ ಒಳ್ಳೆಯದು. ಯಾರೋ ಕಾಲ್ ಕನೆಕ್ಟ್ ಮಾಡ್ತಾರೆ, ಅವರೆಲ್ಲ ಮಲಗಿರ್ತಾರೆ, ಬಾತ್ರೂಮಲ್ಲಿ ಇರ್ಬೋದು, ಟೆರೆಸ್ ಮೇಲೆ ಇರ್ಬೋದು, ಹಿತ್ತಲಲ್ಲಿ ಇರ್ಬೋದು, ಇನ್ನೆಲ್ಲೋ ಇರ್ತಾರೆ. ಅಲ್ಲಿಂದ ತೊಗೊಂಡಲ್ಲಿ ಕೊಡೋಷ್ಟರೊಳಗೆ ಮೊಬೈಲ್ ಅಥವಾ ಫೋನ್ನ ಲೈನ್ ಡಿಸ್ಕನೆಕ್ಟ್ ಆಗುತ್ತೆ. ತುಂಬ ಉದ್ದವಾಗಿ ಮಾತಾಡಬೇಡಿ, ತುಂಬ ಸ್ಟೋರಿ ಹೇಳೋದು ಬೇಡ. ಏನು ಪ್ರಶ್ನೆ ಕೇಳಬೇಕು ಅದನ್ನು ಚಿಕ್ಕದಾಗಿ ಚೊಕ್ಕಟವಾಗಿ ಸ್ಪಷ್ಟವಾಗಿ ಕೇಳಿಬಿಟ್ರೆ ಸಾಕು. ನಾನು ನಿಮಗೆ ಪರಿಹಾರ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಈ ರೂಲ್ಸ್ನ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಇವಾಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಯಾರೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಹೇಳಿ, ಯಾವರಿಂದ ಕಾಲ್ ಮಾಡ್ತೀರಿ? ಗುರುಗಳೇ, ನಾವು ಕೋಲಾರ್ನಿಂದ ಕಾಲ್ ಮಾಡ್ತೇನೆ ಗುರುಗಳೇ. ಹೇಳಿ ಅಮ್ಮ. 3 ಸಮಸ್ಯೆ ಇದೆ ಗುರುಗಳೇ, ನಾನು ಪ್ರಶ್ನೆ ಹೇಳ್ಬಿಡ್ತೀನಿ. ಹೇಳಿ. ಹಲೋ ಹಲೋ ಹೇಳಿ ಅಮ್ಮ, ಹೇಳ್ತಾ ಹೋಗಿ. ಗುರುಗಳೇ, ಒಂದು ತುಂಬಾ ನಾನು ಎಲೆ ಅಡಿಕೆ ಹಾಕ್ತೀನಿ. ಮತ್ತೆ ಇನ್ನೊಂದು, ನೆನೆ ನೀವು ಮಂಕುತನ ಇರೋರ್ಗೆ ಹೇಳಿದ್ರಲ್ಲ, ಅದು ಮಂತ್ರ, ಅದು ನಮ್ಮ ಅಣ್ಣಂದ್ರಿಗೆ ನಾನ್ ಮಾಡ್ಬೋದಾ? ಅದೊಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಗುರುಜಿ, ನಮ್ಮ ಮಗ ಮನೇಲಿ ಒಬ್ಬನೇ ಬಿಟ್ಬಿಟ್ಟು ಹೋಗಿರ್ತೀನಿ. ಅವ್ನು ತುಂಬಾ ಭಯ ಬೀಳ್ತಾನೆ ಮನೇಲಿ ನಿದ್ದೆ ಮಾಡುವಾಗ. ಮತ್ತೆ ಯಾರನ್ನ ಹಿಂದೆ ಬಂದ್ರೆ ಬಿಚ್ಚ ಬೀಳೋದು, ತುಂಬಾ ಭಯ ಬೀಳೋದು ನಿದ್ದೆ ಮಾಡುವಾಗ. 18 ವರ್ಷ ಹುಡುಗ ಭಯ ಬೀಳ್ತಾನೆ ಗುರುಗಳೇ. 18 ವರ್ಷ ಹುಡುಗ ಭಯ ಪಡ್ತಾನೆ ಅಂದರೆ ನಿಮ್ಮ ಕೋಲಾರಮ್ಮ ದೇವಸ್ಥಾನ ಇದೆಯಲ್ಲ, ಆ ಕೋಲಾರಮ್ಮ ದೇವಸ್ಥಾನಕ್ಕೆ ಹೋಗಿ ಅವನ ಹೆಸರು ಅರ್ಚನೆ ಮಾಡಿಸಿ ದೇವ್ರಿಗೆ ಅಭಿಷೇಕ ಮಾಡಿ ನೀರು ತೊಗೊಂಬಂದು ಸ್ನಾನ ಮಾಡಿಸಿ. ಎರಡನೇದು, ನೀವು ವಿಳ್ಯದಲ್ಲೇ ಅಡಿಕೆ ಹಾಕ್ತೀರಾ ಅಂತೀರ, ವಾರಕ್ಕೊಂದ್ಸಲ ಹಾಕಿಲ್ಲ ಅನ್ನೋದು ಕ್ಯಾನ್ಸರ್ ಕನ್ವರ್ಟ್ ಆಗ್ಬೋದು, ಹೇಳೋಕ್ಕಾಗಲ್ಲ ಇವತ್ತಿನ ಇದನ್ನು. ಆಯಿತು. ಮೂರನೇದು ಏನು ಕೇಳಿದ್ರಿ ನೀವು? ಮೂರನೇದು, ನಾವು ನಿನ್ನೆ ನೀವು ಒಂದು ಎಪಿಸೋಡ್ ಮಾಡಿದ್ರಲ್ಲ, ಮಾಡ್ಬೋದಮ್ಮ. ಅದು ಎಲ್ಲರೂ ಮಾಡಲಿ ಅಂತಲೇ ಎಪಿಸೋಡ್ ಮಾಡೋದು. ಇಂಥವ್ರು ಮಾಡಬೇಕು ಇಂಥವ್ರು ಮಾಡಬಾರ್ದು ಅಂತಿಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಭಾಳ ವಿಶೇಷವಾದ ಎಪಿಸೋಡು ಮಾಡಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಇದು ನಮ್ಮ ಅಣ್ಣ ಮಾಡ್ಬೋದಾ, ತಂಗಿ ಮಾಡ್ಬೋದಾ, ತಮ್ಮ ಎಲ್ರಿಗೂ ಮಾಡೋಂಥದ್ದು. ಮನುಷ್ಯರು ಈ ಭೂಮಿಯನ್ನು ಗ್ರಹದಲ್ಲಿ ವಾಸ ಮಾಡೋರಿಗೆ ಏನೇನು ಸಮಸ್ಯೆ ಇದೆಯೋ ಆ ಸಮಸ್ಯೆ ಮಾಡುವಂಥ ಎಪಿಸೋಡ್ಸೇ ಮಾಡ್ತಾಯಿದ್ದೀನಿ. ಎಲ್ಲರೂ ಮಾಡ್ಬೋದು. ಮತ್ತೊಬ್ರು ಯಾರೋ ಕಾಲರ್ ಅಡಿದ್ದಾರೆ. ಹಲೋ. ಸಾಯಿರಾಮ್, ಎಲ್ಲಿಂದ ಕಾಲ್ ಮಾಡ್ತೀರಿ? ಬಾಗಲಕೋಟೆನಿಂದ ಆಶಾ ಅಂತ ಮಾತಾಡಿದ್ರಿ ಗುರುಜಿ. ಬಾಗಲಕೋಟೆಯಿಂದ. ಹೇಳಿ ಅಮ್ಮ. ಗುರುಗಳೇ, ನಂದು ಇವತ್ತು ಹುಟ್ಟುದಬ್ಬರಿ ಗುರುಗಳೇ, ನಿಮ್ಮ ಆಶೀರ್ವಾದ ಬೇಕ್ರಿ ಗುರುಗಳೇ. ಏನಂದ್ರಿ? ನಂದು ಇವತ್ತ ಜನ್ಮದಿನ ಇದೆ ಗುರುಗಳೇ, ಬರ್ತ್ಡೇ ಇದೆ ಗುರುಗಳೇ. ಓ, ವೆರಿ ಗುಡ್ ವೆರಿ ಗುಡ್. ನಿಮಗೆ ದೇವರು ಆಯುಷ್, ಆರೋಗ್ಯ, ಸುಖ, ಶಾಂತಿ ಕೊಟ್ಟು ಕಾಪಾಡಲಿ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನೀವೇನು ಆಸೆ ಆಕಾಂಕ್ಷೆಗಳು ಅದು ನೆರವೇರಲಿ ಅಂತೇಳಿ ನನ್ನೆಲ್ಲ ಗುರು ಪರಂಪರೆಯಲ್ಲಿ ಪ್ರಾರ್ಥನೆ ಮಾಡ್ತೀನಮ್ಮ. ಒಳ್ಳೆಯದಾಗಲಿ. ಸಂತೋಷ, ಭಾಳ ಸಂತೋಷ, ಭಾಳ ಸಂತೋಷ. ಇವತ್ತು ಯಾರೋ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ, ಖುಷಿ ಆಯಿತು. ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಮತ್ತೊಬ್ಳು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ಯಾವೂರಿಂದ ಮಾತಾಡ್ತಿದ್ದೀರಿ? ಸಿರುಗುಪ್ಪದಿಂದ ಮಾತಾಡ್ತಿದ್ದೀವಿ ಗುರುಜಿ. ಸಿರಗುಪ್ಪ. ಹೇಳಿ ಅಮ್ಮ. ನನ್ನ ಹೆಸರು ಲಕ್ಷ್ಮಿ ಅಂತ ಹೇಳಿ ಗುರುಜಿ. ಹೇಳಿ. ನಮಸ್ತೆ ಗುರುಜಿ. ನಂದು ಡಿಗ್ರಿ ಕಂಪ್ಲೀಟ್ ಆಗೈತೆ ಗುರುಜಿ. ಏನು ಓದಿದ್ದೀರಿ? BA ಗುರುಜಿ. BA ಆಯಿತು. ಓಕೆ. ಅದಕ್ಕೆ ನೆಕ್ಸ್ಟ್ ನಾನು ಟೈಪಿಂಗ್ ಮಾಡ್ಬೇಕಂತಿದ್ದೀನಿ ಗುರುಜಿ. ಅದಕ್ಕೆ ಅದರಿಂದ ಮುಂದೆ ಏನೋ ನನಗೆ ಯೂಸ್ ಆಯ್ತಾ, ನನಗೆ ಏನೋ ಗೌರ್ಮೆಂಟ್ ಜಾಬ್ ಅಂತ ಏನೋ ಬರುತ್ತಾ ಅಂತ ಗುರುಜಿ. ಏನು ಮಾಡಬೇಕು ಅಂತ ಇದ್ದೀರಿ? ಟೈಪಿಂಗ್ ಮಾಡ್ತಿದ್ದೀನಿ ಗುರುಜಿ. ಟೈಪಿಂಗ್. ಫೈಟಿಂಗಾ? ಟೈಪಿಂಗ್ ಗುರುಜಿ. ಕಂಪ್ಯೂಟರ್ ಟೈಪಿಂಗ್. ಚಿತ್ರಕಲೆ ಅಲ್ಲ ಗುರುಜಿ, ಕಂಪ್ಯೂಟರ್ ಟೈಪಿಂಗ್. ಆ ಥರ ಹೇಳಿ. ಕಂಪ್ಯೂಟರ್ ಟೈಪಿಂಗಾ ಮಾಡಿ, ಒಳ್ಳೇದಲ್ವಾ? ಕಂಪ್ಯೂಟರ್ ಮಾಡಿ ಯಾವುದಾದ್ರು ಪ್ರೈವೇಟ್ ಕಂಪ್ನಿಲೋ ಅಥವಾ ಗೌರ್ಮೆಂಟ್ ಕಂಪ್ನಿ ಯಾವುದಾದ್ರು ಸೇರ್ಕೊಳ್ಳುವಂತೆ ಮಾಡಿ ಪ್ರಾಕ್ಟೀಸ್ ಮಾಡಿ. ಚೆನ್ನಾಗಿ ಮಾಡಬೇಕು. ಟೈಪಿಂಗ್ ಚೆನ್ನಾಗಿರಬೇಕು. ಒಳ್ಳೆ ಇಂಗ್ಲೀಷು, ಕನ್ನಡ ಎಲ್ಲನೂ ಕರಗತ ಮಾಡ್ಕೋಬೇಕು ಟೈಪಿಂಗ್ನಲ್ಲಿ ಮಾಡಿ. ಇವಾಗ ಭಾಳ ಅವಶ್ಯಕತೆ ಇದೆ. ಟೈಪಿಂಗ್ನವ್ರು ಭಾಳಷ್ಟು ಜನ ಬೇಕು. ಮಾಡಿ, ಖಂಡಿತ ಒಳ್ಳೆಯದಾಗಲಿ. ಒಳ್ಳೆ ಜಾಬ್ ಸಿಕ್ಕಲಿ ನಿಮಗೆ. ಭಾಳ ಸಂತೋಷ.
ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಯಾರೋ ಕಾಲರ್ ರೆಡಿ ಇದ್ದಾರೆ. ಬಹುಶಃ ಲೈನ್ ಡಿಸ್ಕನೆಕ್ಟ್ ಆಯಿತು ಅನಿಸುತ್ತೆ ಅವ್ರದ್ದು. ನಾನು ಆಗಲೇ ಹೇಳಿದೆ, ನೆಟ್ವರ್ಕ್ ಇರೋ ಕಡೆ ನೀವು ನಿಂತ್ಕೊಂಡು ಮಾತಾಡಿದ್ರೆ ಒಳ್ಳೆಯದು, ಇಲ್ಲಾಂದರೆ ಓಡಾಡ್ಕೊಂಡು ಮಾತಾಡ್ತಿದ್ರೆ ಡಿಸ್ಕನೆಕ್ಟ್ ಆಗಿಬಿಡ್ತದೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ. ಹಾ ಹಲೋ, ಹಾ ಗುರುಜಿ, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಕೊಲ್ಲಾಪುರದಿಂದ ಮಾಡ್ತೇವೆ ಗುರುಜಿ. ಓ, ಕೊಲ್ಲಾಪುರ. ಓಕೆ ಓಕೆ, ಹೇಳಿ. ನಿಮಗೆ ನೀವು ಸ್ಪೀಕರ್ ಆಫ್ ಮಾಡಿ ಹಾ ಗುರುಜಿ, ಹೇಳಿ. ನನ್ ಮಗುಗೆ ನೀವು ಹೇಳಿದ್ರಿ ದುಬೈ ಕಡೆ ಹೋಗ್ತಾನಂತ, ಹಾಂ, ಹೊರಗಿನ ದೇಶಕ್ಕೆ ಹೋಗ್ಯಾನ. ದುಬೈ ಗುರುಜಿ, ದುಬೈಗೆ ಹೋದ್ನಾ? ಹಾ ಹೋಗ್ರಿ. ಓ, ನಾ ಹೇಳಿದ್ನ ಹೋಗ್ತಾನೆ ಹೊರದೇಶಕ್ಕೆ ಅಂತ. ಹಾ ಹೇಳಿದ್ರಿ ನೀವು. ಓ, ವೆರಿ ಗುಡ್. ದುಬೈಲಿದ್ದಾರೆ. ಹಾ ಅದಾನ್ರಿ, ಜಾಬ್ ಚಲೋ ಐತ್ರಿ, ಎಲ್ಲಾ ಚಲೋ ಐತ್ರಿ ಅಂತ. ಸಣ್ಣ ಮಗಂದು ನೀವು ಅವ್ಗ ಉಡಾಳ ಬಾಳದಾನ ಅಂತ ಹೇಳಿದ್ರಿ. ಏನ ಉಡಾಳ ಬಾಳದಾನ ಸಣ್ಣ ಹುಡುಗ, ಹಾಂ, ಅವ ಶಾಲಿ ಕಲಿದಿಲ್ಲ ಮನಿ ಬಿಟ್ಟು ಹೋಗ್ತಾನ ಅಂತ ಹೇಳಿದ್ರಿ. ಅವ ಈಗ 10ನೇ ಪಾಸ್ ಮಾಡ್ಯಾನ್ರಿ. ಅವನ ಈಗ ಡಿಪ್ಲೊಮಾ ಕಚೇರಿ. ಮಾಡಲಿ ಬಿಡಿ ಅಮ್ಮ, ಸೇರಿಸಿದ್ರಲ್ಲ ಮಾಡಿ. ಈಗ ಮಾಡಿ ಸೇರ್ಸಾಯ್ತಲ್ಲ, ಇನ್ನೇನು ಪ್ರಶ್ನೆ. ಮಾಡಿ ಆರಾಮಾಗಿ ಓದಿಸಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಇನ್ನೊಂದು ಸೂಚನೆ, ನೀವು ನನ್ನ ಹತ್ರ ಮಾತಾಡ್ಬೇಕಾದ್ರೆ ಸ್ಪೀಕರ್ ಫೋನ್ ಆನ್ ಮಾಡಬೇಡಿ. ದಯವಿಟ್ಟು ಆ ಸ್ಪೀಕರ್ ಫೋನ್ ಆಫ್ ಮಾಡಿಬಿಟ್ಟು ಮಾತಾಡಿ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಹಲೋ ಹಲೋ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಾ? ಹಾ ಸರ್. ನೀವು ಟಿ ವಿ ಇಲ್ದರ ಕಡೆ ಬಂದು ಮಾತಾಡಿ. ಹಲೋ ಹಲೋ, ಟಿ ವಿ ಇಲ್ದರ ಕಡೆ ಬಂದು ಮಾತಾಡಿ. ಆಯ್ತು ಸರ್. ಯಾವ ಊರು ನಿಮ್ಮದು? ನಮ್ದು ಕಲಘಟಗಿ ಸರ್. ಏನ? ಕಲಘಟಗಿ. ಯಾವ ಜಿಲ್ಲೆ ಅದು? ಇದು ಧಾರವಾಡ ಜಿಲ್ಲೆ. ಧಾರವಾಡ. ಹೇಳಿ, ಏನು ಸಮಸ್ಯೆ ಹೇಳಿ. ಹಲೋ PUC. ಹಲೋ, ಹಾಂ ಹೇಳಿ. ನಮ್ಮ ಮಗಳು PUC ಸೆಕೆಂಡ್ ಇಯರ್ ಇದ್ದಾಳೆ ಸರ್, ಸೈನ್ಸ್. ಓಕೆ, ಅವ್ರ ಬಗ್ಗೆ ಸ್ವಲ್ಪ ಕೇಳ್ಬೇಕಾಗಿತ್ತು. ಏನು ಕೇಳ್ಬೇಕು ಹೇಳಿ. ಅವ್ರ ವಿದ್ಯಾಭ್ಯಾಸ ಹೇಗಿದೆ ಏನು ಅಂತ. ಹಾ, ರಾಶಿ ನಕ್ಷತ್ರ ಗೊತ್ತಾ? ರಾಶಿ ವೃಷಭ ರಾಶಿ. ಹಾಂ, ರೋಹಿಣಿ ನಕ್ಷತ್ರನೇ ಇರ್ಬೇಕು. ವೃಷಭ ರಾಶಿ. ವೃಷಭ ರಾಶಿಗೆ ಶುಕ್ರ ದಿನನಿತ್ಯ ಅವರು ಚಂಡಿ ದೇವಿನ ಪೂಜೆ ಮಾಡಲಿ. ಗ್ರಾಮ ದೇವತೆ ಅಥವಾ ಚಂಡಿ ದೇವತಾ, ದುರ್ಗಿ, ಕಾಳಿ ಈ ಥರದವರೆಲ್ಲ ಮಾಡ್ತಾ ಬನ್ನಿ. ಮಾಡೋಕ್ಕೆ ಹೇಳಿ. ಮತ್ತು ಓಂ ದ್ರಾಮ್ ಓಂ ಗುರು ದತ್ತಾಯ ನಮಃ, ಓಂ ದ್ರಾಮ್ ಓಂ ಗುರು ದತ್ತಾಯ ನಮಃ ಅನ್ನೋ ಮಂತ್ರ ದಿನನಿತ್ಯ ಹೇಳಕ್ಕೆ ಹೇಳಿ. ವಿದ್ಯೆ ಬುದ್ಧಿನಲ್ಲಿ ಕೂಡ ಶ್ರೇಯಸ್ಸು ಯಶಸ್ಸು ಆಗ್ತದೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ. ನೋಡಿ, ನಮಗೆ ನಮ್ಮ ಮಗಳು ಏನು ಓದ್ತಾಳೆ, ಭವಿಷ್ಯ ಏನಿದೆ ಅನ್ನೋದಕ್ಕೆ ಈ ಫೋನೇ ಕೂತ್ಕೊಂಡು ಹೇಳೋಕ್ಕಾಗಲ್ಲ. ಅದಕ್ಕೆ ಜಾತಕ ಬೇಕು. ಜಾತಕ ಇದ್ದರೆ ಓದ್ತಾರ ಇಲ್ವಾ, ಮುಂದೆ ಏನಿರುತ್ತೆ ಅಂತಲೇ. ಏನೂ ಇಲ್ಲದೆ, ಏನೂ ಆಧಾರ ಇಲ್ಲದೆ ಸುಮ್ಮನೆ ಹೇಳಬಾರ್ದು, ತಪ್ಪಾಗತ್ತೆ. ತಪ್ಪು ಹೇಳಿ ಜನನ ನಾವು ತಪ್ಪು ದಾರಿಗೆ ಎಳಿಬಾರ್ದು. ಜ್ಯೋತಿಷ್ಯ ಶಾಸ್ತ್ರಕ್ಕೆ ಅವಮಾನ. ಅದರಿಂದ ಏನಾದ್ರು ಬೇಕು ಅಂತಂದರೆ ಜಾತಕ ಇರಬೇಕು, ಎವಿಡೆನ್ಸ್ ಬೇಕು. ಕರೆಕ್ಟ್ ಜಾತಕ ಇತ್ತು ಅಂದರೆ. ಹೀಗಾಗಿ ಜನರಲಾಗಿ ಕೇಳಿದ್ರೆ ನಾನು ಜನರಲಾಗಿ ಹೇಳ್ತೀನಿ. ಭಾಳ ಸಂತೋಷ ಕರೆ ಮಾಡೋಕ್ಕೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಗುರುಜಿ, ನಾವು ಮಂಡ್ಯದಿಂದ ತಡಗವಾಡಿ ಅಂತ. ತಡಗವಾಡಿಯಿಂದ ಮಂಡ್ಯದಕ್ಕೆ. ಓಕೆ, ಹೇಳಿ. ಗುರುಜಿ, ನಾವು ಅಲ್ಲಿ ಇದು ಗುರುಜಿ, ನಮ್ಮ ಮಗಳದು 8ನೇ ತಾರೀಕು 8ನೇ ಇಸ್ವಿ. ಏನು ಸಮಸ್ಯೆ ಹೇಳಿ. ಇಲ್ಲಿ ನಿಮ್ಮ ಡೇ ಟು ಟೈಮ್ ತೊಗೊಂಡಿಲ್ಲ, ನಾನು ಜಾತಕ ನೋಡೋಕ್ಕಾಗಲ್ಲ. ಈಗ ಇಲ್ಲಿ ಅದಕ್ಕೆಲ್ಲ ಭಾಳ ಸಿಸ್ಟಮ್ ಬೇಕು. ಹೇಳಿ, ಏನು ಸಮಸ್ಯೆ? ಆರೋಗ್ಯದಲ್ಲಿ ಏರುಪೇರು ಆಯ್ತದೆ ಸ್ವಾಮೀಜಿ. ಅವಳದು ನಿತ್ಯಶ್ರೀ ಅಂತ. ಏನು ಕಾಯಿಲೆ ಇದೆ? ಸ್ವಲ್ಪ ಅವಳಿಗೆ ಒಂಥರ ಮೈಂಡ್ ಸ್ವಲ್ಪ ಕಂಟ್ರೋಲ್ ಬರ್ತಾ ಇಲ್ಲ ಸ್ವಾಮೀಜಿ. ಎಷ್ಟು ಏಜು? 7 ವರ್ಷ ಸ್ವಾಮೀಜಿ. ಅಲ್ಲಿ ಬಿದ್ದಿದ್ಯಾ? ಬಿದ್ದಿದೆ ಸ್ವಾಮೀಜಿ. ಓಕೆ, ಏನು ಉದಾಹರಣೆ ಹೇಳಿ, ಹೇಗಿದ್ದಾಳೆ ಅಂತ? ಅವಳು ಚೆನ್ನಾಗಿದ್ದಾಳೆ, ಆರೋಗ್ಯವಾಗಿ ಅವಳೆ. ಏನು ಸಮಸ್ಯೆ? ಬ್ಲ್ಯಾಂಕ್ ಆಗ್ಬಿಡ್ತಾಳೆ. ಮಂಕ್ ಆಗ್ಬಿಡ್ತಾಳಾ? ಮಂಕ್ ಆಗ್ಬಿಡ್ತಾಳೆ ಸರ್. ಓಕೆ, ಒಂದು ಪ್ರಶ್ನೆ. ಮೊದಲು ಅವಳಿಗೆ ಏನಾದ್ರು ಮದ್ದಾಕಿದಾರೆ ಟೆಸ್ಟ್ ಮಾಡಿಸಿ, ಮಂಡ್ಯದಲ್ಲಿ ತೆಗಿತಾರೆ. ಎರಡನೇದು, ಅವಳಿಗೆ ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ದಿನ 108 ಸುತ್ತು ಪ್ರದಕ್ಷಿಣೆ ಮಾಡಿಸಿ. ಒಂದು ವಾರ ಪೂರ್ತಿ 7 ದಿವಸ, ಒಂದು ದಿನಕ್ಕೆ 108, 7 ದಿವಸ 108 ಸುತ್ತು ಪ್ರದಕ್ಷಿಣೆ ಮಾಡಿಸಿ. ಒಂದು ವಾರ ಮಾಡಿಸಿ.
ಚುರುಕಾಗ್ತಾಳೆ, ಚೆನ್ನಾಗ್ತದೆ. ಮದ್ದಾಕಿರ್ಬೋದು, ಇಲ್ಲ ಏನಾದ್ರು ಸೋಂಕಿರ್ಬೋದು, ಅದು ಪ್ರೇತ ಬಾಧೆ ಇರ್ಬೋದು, ರಾಹು ಸನ್ನಿ ಆಗಿರ್ಬೋದು, ಏನೋ ಒಂದು ಇರ್ತದೆ ಮಕ್ಕಳಿಗೆ. ಅದು ಬಾಲಾರಿಷ್ಟದಲ್ಲಿ ನಡೀತದೆ. ಅದಕ್ಕೆ ಆಂಜನೇಯನ ದೇವಸ್ಥಾನಕ್ಕೆ ಕೊಡುಗೆ. ನೀವು ನಿಮ್ಮೂರಲ್ಲಿ ಆಂಜನೇಯ ದೇವಸ್ಥಾನ ಇದೆಯಾ? ಇದೆ ಸರ್, ಇದೆ. ಮತ್ತೆ ಕರ್ಕೊಂಡು ನೂರಿಷ್ಟು ಪ್ರದಕ್ಷಿಣೆ ಮಾಡಿಸಿ. ಇವತ್ತು ಶನಿವಾರ, ಭಾಳ ಒಳ್ಳೇದು, ಮಾಡಿಸಿ. ಹಲೋ ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ಮಹಿಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಹಿರಿಯೂರಿಂದ ಗುರುಗಳೇ. ತುಮಕೂರು ಹತ್ರ ಹಿರಿಯೂರು? ಹಾ ಹೌದು ಗುರುಗಳೇ, ಅಲ್ಲೇ. ಹೇಳಿ ಅಮ್ಮ. ಗುರುಗಳೇ, ನೀವು ಹೇಳಿರೋ ಮುದ್ರಾ ಮಂತ್ರ ಎಲ್ಲ ಮಾಡಿದ್ದೆ ಗುರುಗಳೇ. ಹೇಳಿ. ನನಗೆ ವೈಶಾಖ ಮಾಸದಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ ಮತ್ತೆ ಅಷ್ಟಮಿ ತಿಥಿಗಳಲ್ಲಿ ಗುರುಗಳೇ ಕನ್ಸಲ್ಲಿ ಮುಂದೆ ಏನಾಗುತ್ತೆ ಅನ್ನೋದು ಬರುತ್ತೆ, ಇಲ್ಲ ಈ ಮುದ್ರಾ ಮಂತ್ರ ಮಾಡು ನಿನಗೆ ಸಿದ್ಧಿ ಆಗುತ್ತೆ ಅನ್ನೋದು ಬರುತ್ತೆ, ಇಲ್ಲ ಕಾಲಜ್ಞಾನ ಭವಿಷ್ಯದ ಬಗ್ಗೆ ಏನಾದ್ರು ಬಂದು ಹೋಗುತ್ತೆ ಗುರುಗಳೇ. ಎಷ್ಟು ಏಜ್ ನಿಮಗೆ? ವಯಸ್ಸೆಷ್ಟು? 14 ಗುರುಗಳೇ. 14. ಏನು ಓದ್ತೀರಿ ನೀವು? ನಾವು 9ನೇ ಕ್ಲಾಸ್ ಗುರುಗಳೇ. ಏನು ಹೆಸರು? ಮಾತ್ರ ತುಂಬಾ ಸತಿ ಮಾತಾಡಿದ್ದೀನಿ. ಸುದರ್ಶನ್. ಸುದರ್ಶನ್? ಹೌದು ಗುರುಗಳೇ. ಈಗ ಪ್ರಶ್ನೆ ನಿಮಗೆ, ಹುಣ್ಣಿಮೆ ಅಮಾವಾಸ್ಯೆ ಅಷ್ಟಮಿಲಿ ಕನಸಲ್ಲಿ ನಿಮಗೆ ಮುಂದಾಗೋದು ಗೊತ್ತಾಗತ್ತೆ? ಮುಂದಾಗೋದು ಗೊತ್ತಾಗುತ್ತೆ, ಮತ್ತೆ ಈ ಮಂತ್ರ ಹೇಳು ನಿಮಗೆ ಕಾಲಜ್ಞಾನ ಪ್ರಾಪ್ತಿ ಆಗುತ್ತೆ ಅನ್ನೋದು ಬರುತ್ತೆ. ಯಾವ ಮಂತ್ರ ನೆನಪಿಗೆ ಬರಲ್ಲ. ಯಾವ ಮಂತ್ರ ಅದು? ನೆನಪಿಗೆ ಬರಲ್ಲ ಗುರುಗಳೇ, ನೆನಪೇ ಇರಲ್ಲ. ಓಕೆ. ಅದು ವೈಶಾಖ ಮಾಸದಲ್ಲಿ ನಡೆದಿತ್ತು. ಈಗಲೂ ಪದೇ ಪದೇ ಬರುತ್ತೆ ಆ ಥರ? ಪದೇ ಪದೇ ಅಂದ್ರೆ ಅದಾದ್ರೂ ದೇವ್ರು ಬಂದು ಈ ತರ ಪೂಜೆ ಮಾಡೋವು. ಬಟ್ ನಾನು ಏನಾದ್ರು ದೇವ್ರ ಪೂಜೆ ಆ ತರ ಮರ್ತಿದ್ರೆ ನೆಕ್ಸ್ಟ್ ಮಾಡಕ್ಕೆ ಕನ್ಸಲ್ ಬಂದು ಮಾರ್ಗ ತೋರಿಸುತ್ತೆ. ಓಕೆ, ಅದು ಒಳ್ಳೇದು. ಇದು ಏನು ಕೆಟ್ಟದಂತೂ ಅಲ್ವಲ್ಲ, ಒಳ್ಳೆ ಸೂಚನೆ. ಗುರುಗಳೇ, ಅದನ್ನ ಇನ್ನೂ ಇಂಪ್ರೂವ್ ಮಾಡ್ಕೊಬೇಕು ನಾನು ಅಂತ. ಅದೇ ಇಂಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ ಈಗ ಏನು ಮುದ್ರಾ ಮಂತ್ರ ಏನು ಮಾಡ್ತಾ ಇದ್ದೀರಿ ನೀವು? ಏನು ಮಾಡ್ತೀರಾ? ನಾನು ಗುರುಗಳೇ, ನೀವು ಅಂದ್ರೆ ಒಂದೇ ಅಂತ ಅಲ್ಲ ಗುರುಗಳೇ, ಕಣ್ಣಿಂದ ಪ್ರಾಬ್ಲಮ್ ಇದೆ ನನಗೆ. ಅದನ್ನ ಮಾಡ್ತೀನಿ. ಮತ್ತೆ ನೀವು ಹೇಳಿ ಕೆಲವೊಂದು ತಂತ್ರಗಳು ಮಾಡ್ತೀನಿ ಮನೆ ಏಳ್ಗೆಗೋಸ್ಕರ. ನಾರಾಯಣನ ಭಕ್ತಿ ಇದೆ ನನ್ನಲ್ಲಿ. ಹರಿನಾಮ ಸ್ಮರಣೆ ಮಾಡ್ತಾ ಇರ್ತೀನಿ. ಮತ್ತೆ ಅವರಿಗೋಸ್ಕರ ಬಹಳ ಪೂಜೆ ಮಾಡ್ತೀನಿ. ವೆರಿ ಗುಡ್. ಮೋಕ್ಷದ ಮೇಲೆ ಬಹಳ ಭಕ್ತಿ ಇದೆ. ಮೋಕ್ಷ ತಗೊಂಡೋಗ್ತಾನ. ಮೋಕ್ಷಕ್ಕೆ? ಈ ಚಿಕ್ಕ ವಯಸ್ಸಿಗೆ ಯಾಕೆ ಇಷ್ಟು ವರಿಯಾಗಿ ನಿನಗೆ? ಅದೇನೋ ಗೊತ್ತಿಲ್ಲ ಗುರುಗಳೇ. ಓಕೆ, ನಾನು ನಿನ್ನ ನಂಬರ್ನ ನೋಟ್ ಮಾಡ್ಕೋತೀನಿ ಆಯ್ತಾ? ಯಾವಲ್ಲಾರು ನಾನು ಮಾತಾಡ್ತೀನಿ ಆಯ್ತಾ? ನಿನ್ನ ಮೊಬೈಲ್ ನಂಬರ್ನ ನೋಟ್ ಮಾಡ್ಕೊಂಡು ನಾನು ಹಾಸ್ಟೆಲ್ಗೆ ಹೋಗ್ತೀನಿ. ಇವತ್ತಿಲ್ಲ ನಾಳೆ ಮಾತ್ರ ನನ್ನ ಮನೇಲಿ ಇರ್ತೀನಿ. ಹಾಸ್ಟೆಲ್ಗೆ ಹೋಗ್ತೀನಿ ಮತ್ತೆ. ಆಯಿತು, ಒಳ್ಳೇದಾಗಲಿ. ಇನ್ನು ಫ್ರೀ ಇದ್ದಾಗ ಮಾಡ್ತೀನಿ. ನಂಬರ್ ನೋಟ್ ಮಾಡ್ಕೊಳ್ತೀವಿ, ಮಾಡಿಕೊಂಡು ಮಾತಾಡ್ತೀನಿ. ವೆರಿ ಗುಡ್. ನಿನಗೆ ಈ ವಯಸ್ಸಿಗೆ ಇಷ್ಟೆಲ್ಲ ಮುಂದೇನಾಗುತ್ತೆ ಅನ್ನೋದು ಈಗಲೇ ಕನ್ಸಲ್ಲಿ ಕಾಣುತ್ತೆ ಅಂತೀರಿ. ನಿಜವಾಗ್ಲೂ ಏನೋ ಒಂದು ಪವರ್ ಇರ್ತದೆ ನಿನ್ನಲ್ಲಿ, ಪೂರ್ವಜನ್ಮದ ಒಂದು ವಾಸನೆ ಇದೆ, ಆ ಸಂಸ್ಕಾರ ಇದೆ, ಅದರಿಂದ ನಿಂಗೆ ಒಳ್ಳೇದಾಗ್ತದೆ. ಮಾಡಿದ ಇದಕ್ಕೇನು ತೊಂದರೆ ಇಲ್ಲ. ನೀನೇನು ಈಗ ಏನು ಜಪ ಮಾಡ್ತೀಯೋ ಅದು ಕಂಟಿನ್ಯೂ ಮಾಡು. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈ ಸುದರ್ಶನ್ ಅನ್ನೋ ಹುಡುಗಂಗೆ ಈ ಥರದೊಂದು 14ನೇ ವಯಸ್ಸಿಗೆ ಇಷ್ಟು ಬರ್ತಿದೆ ಅಂತಂದರೆ ಪೂರ್ವಜನ್ಮದಲ್ಲಿ ಭಾಳ ಸಾಧನೆ ಮಾಡಿದ್ದಾನೆ. ಅದೊಂದು ಅಂಶ ಈಗ ಈ ಜಮಕ್ಕೆ ಬಂದಿದೆ. ಇಂಥವ್ರಿಂದ ಮುಂದೆ ಜಗತ್ತಿಗೆ ಒಳ್ಳೆಯದು ಆಗ್ಬೋದು, ಹೇಳಲಿಕ್ಕಾಗೋದಿಲ್ಲ. ಹೋಗ್ತಾ ಹೋಗ್ತಾ ಆ ಏಜ್ ಬಂದಾಗ ಅವರಲ್ಲಿದ್ದಂಥ ಸೀಕ್ರೆಟ್ ನಾಲೆಡ್ಜು, ಆ ಶಕ್ತಿ ಪ್ರಕಟ ಆಗೋ ಚಾನ್ಸಸ್ ಉಂಟು ಕೆಲವರಿಗೆ. ಮತ್ತೊಬ್ರು ಯಾರೋ ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ ಗುರುಗಳೇ. ನಮಸ್ತೆ, ನಾನು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಹೇಳಿ ಗುರುಗಳೇ. ನಮಸ್ತೆ ಗುರುಗಳೇ. ತುಂಬಾ ನಿಮ್ಮ ಕಾಲ್ ಸಿಕ್ಕಿದ್ದು ನಮಗೆ ತುಂಬಾ ಅದೃಷ್ಟ. ಬಹಳ ಸಂತೋಷ. ಕೆಲವು ಮಂತ್ರಿಗಳೆಲ್ಲ ವರ್ಷ. ಹಲೋ ಗುರುಗಳೇ, ತಿಳಿಸಿದೆ ಗುರುಗಳೇ. ಓಡಾಡ್ಕೊಂಡು ಮಾತಾಡ್ತಿದ್ದೀರಾ? ಹೌದು ಗುರುಗಳೇ. ನಿಂತ್ಕೊಂಡು ಮಾತಾಡಿ, ಒಂದು ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿ. ನೆಟ್ವರ್ಕ್ ಸಿಗಲ್ಲ ಅಂತ ಮಾತಾಡ್ತಾ ಇದ್ದೀನಿ ಗುರುಗಳೇ. ಏನಿಲ್ಲ ಗುರುಗಳೇ, ನಾನು ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ಅಡೆತಡೆ ಆಗ್ತಿದೆ. ನನಗೆ ಯಾವ್ದು ಕೆಲಸಗಳು ಆಗ್ತಾ ಇಲ್ಲ. ಇವಾಗ ಏನು ಕೆಲಸ ಮಾಡ್ತಾ ಇದ್ದೀರಿ? ಗುರುಗಳೇ, ನಾನು ಡಾಟಾ ಆಫೀಸಲ್ಲಿ ಡಾಟಾ ಎಂಟ್ರಿ ಮಾಡ್ತಾ ಇದ್ದೆ. ಅದಾದ್ಮೇಲೆ ಸ್ವಲ್ಪ ಯಾಕೋ ಸ್ಟಾಪ್ ಆಯ್ತು. ಯಾಕೋ ಕೆಲಸದಲ್ಲಿ ಯಾಕೋ ಸರಿಯಾಗಿ ಕೆಲಸನೇ ಸಿಗ್ತಿಲ್ಲ ನನಗೆ. ಆಮೇಲೆ ಗೌರ್ಮೆಂಟ್ ಜಾಬ್ ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ. ಮತ್ತೊಬ್ಬರು ಯಾರೋ ಕಾಲರ್ ಅಡಿಗಿದ್ದಾರೆ. ಹಲೋ. ಹಲೋ, ನಮಸ್ತೆ. ಯಾವರಿಂದ ಕಾಲ್ ಮಾಡ್ತೀರಿ? ಮೈಸೂರಿಂದ ಮಾಡ್ತಾ ಇದ್ದೀನಿ ಗುರುಜಿ. ನಮಸ್ಕಾರ ಗುರುಜಿ. ನಮಸ್ತೆ. ಹೇಳಿ ಅಮ್ಮ, ಏನು ಸಮಸ್ಯೆ? ಗುರುಜಿ, ನೀವು ಯಾವ ಚಾನಲ್ ಇದ್ದೀರಾ ಎಲ್ಲಾ ಚಾನಲ್ ನೋಡ್ತಾ ಇದ್ದೀನಿ ಗುರುಜಿ. ಅವಾಗ ತುಂಬಾ ನಿಮ್ದು ಎಲ್ಲಾ ಫಾಲೋ ಮಾಡ್ತೀನಿ ಗುರುಜಿ. ನಿಮ್ ತರ ಯಾರು ಹೇಳಲ್ಲ ಗುರುಜಿ, ನಿಜವಾಗ್ಲೂ. ಬಹಳ ಸಂತೋಷ ಗುರುಜಿ. ನಮ್ ಯಜಮಾನ್ರಿಗೆ
10 ವರ್ಷ 12 ವರ್ಷ ಆಗಿದೆ ಗುರುಜಿ. ನಾವು ಮೈಸೂರಿಂದ ಬೆಂಗಳೂರು ಟ್ರಾನ್ಸ್ಫರ್ ಆಗಿದೆ. ಎಷ್ಟೇ ಪ್ರಯತ್ನ ಪಟ್ಟು ಎಷ್ಟೇ ದುಡ್ಡು ಖರ್ಚು ಮಾಡಿದೀವಿ, ಎಷ್ಟೋ ಮೋಸ ಆಯ್ತು, ಟ್ರಾನ್ಸ್ಫರೇ ಆಗ್ತಾ ಇಲ್ಲ ಗುರುಜಿ. ಏನು ಕೆಲಸ ಮಾಡೋದವರು? ಅವರು ಕಾಲೇಜಲ್ಲಿ ಕ್ಲರ್ಕ್ ಆಗಿದ್ದಾರೆ. ಎಲ್ಲಿ, ಬೆಂಗಳೂರಲ್ಲ? ಕೇಳಿ ಸರ್. ಓಕೆ, ನಿಮ್ಗೆ ಈಗೇನು ಗಂಡ ಟ್ರಾನ್ಸ್ಫರ್ ಆಗ್ಬೇಕು ಮೈಸೂರಿಗೆ? ಮೈಸೂರ್ಗೆ ಆಗ್ಬೇಕು ಗುರುಜಿ. ದಿನ ಟ್ರೈನಲ್ಲಿ 5 ಗಂಟೆಗೆ ಹೋಗ್ತಾರೆ ಗುರುಜಿ. ಅದಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಪ್ರೈವೇಟ್ ಕಾಲೇಜ್ ಅಲ್ವಾ ಇದು? ಪ್ರೈವೇಟ್ ಇವ್ರಿಗೆ ಗೌರ್ಮೆಂಟ್ ಇಂದ JOS ಇಂದ ಗೌರ್ಮೆಂಟ್ ಕೆಲಸದಿಂದ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು ಗುರುಜಿ ಇವ್ರಿಗೆ. ಓಕೆ, ಅಲ್ಲಿಗೆ ಉತ್ತರ ಕನ್ನಡ ಜಿಲ್ಲೆಗೆಲ್ಲ ಕೊಟ್ಬಿಟ್ರು. ಇವ್ರಿಗೆ ಬೆಳಗಾವ್ ಆಗಿತ್ತು. ಬೆಳಗಾವಿಂದ ಇವರು ಇಲ್ಲಿ ಅವ್ರ ಸಂಸ್ಥೆ ಇದೆ, ಮೈಸೂರಲ್ಲಿ ಇಲ್ಲ ಅವ್ರ ಸಂಸ್ಥೆ. ಅದಕ್ಕೆ ನಮ್ಗೆ ಹತ್ರ ಆಗುತ್ತೆ ಅಂತ ಇಲ್ಲಿಗೆ ಕಳ್ಸ್ಕೊಟ್ರು ಅವರೇ ಗುರುಜಿ. ಆದ್ರೆ ಮೈಸೂರಿಗೆ ಏನೇ ಪ್ರಯತ್ನ ಪಟ್ಟು ಎಲ್ಲರ ಕೈಲೂ ಫೋನ್ ಮಾಡಿಸಿ ಎಲ್ಲಾ ಮಾಡ್ಸಿದೀವಿ, ಕಳ್ಸೇ ಕೊಡ್ತಾ ಇಲ್ಲ ಗುರುಜಿ. ಅವರು ಅವ್ರಿಗೆ ಫ್ರೀ ಆಗಿ ಅವ್ರು ಕೆಲಸ ಮಾಡ್ತಿರೋದು, ಗೌರ್ಮೆಂಟ್ ಇಂದ ಇವ್ರ ಕೆಲಸ ಸಂಬಳ ಕೊಡ್ತಿರೋದು ಗುರುಜಿ. ಅದಕ್ಕೆ ಅವ್ರು ಕಳಿಸ್ತಾ ಇಲ್ಲ. ಓಕೆ, ಇವಾಗ ನಿಮ್ಮ ಯಜಮಾನ್ರಿಗೆ ಹತ್ತಿ ಹಣ್ಣಿನ ಮರ ಇದೆಯಲ್ಲ, ಹಾ ಗುರುಜಿ. ಹತ್ತಿ ಹಣ್ಣಿನ ಮರಕ್ಕೆ ಪ್ರದಕ್ಷಿಣೆ ಮಾಡಬೇಕು, ಅವರೇ ಮಾಡಬೇಕು. ದಿನ ಬೆಳಗ್ಗೆ 108 ಸುತ್ತು ಮಾಡಬೇಕು, ಒಂದು 21 ದಿವಸ ನೋಡಿ. 21 ದಿವಸ ಬಿಡದೆ ಹತ್ತಿ ಹಣ್ಣು ಮರಕ್ಕೆ ಪ್ರದಕ್ಷಿಣೆ ಮಾಡಿದ್ರೆ ಟ್ರಾನ್ಸ್ಫರ್ಗೆ ಗುರುಬಲ ಸಿಗುತ್ತೆ, ಖಂಡಿತ ಆಗ್ತದೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ಅಡಿದ್ದಾರೆ. ಹಲೋ. ಹಲೋ, ನಮಸ್ತೆ ಸರ್. ನಾ ಗುರುಗಳ ಹತ್ರ ಮಾತಾಡ್ಬೇಕಿತ್ತು ಸರ್. ನಮಸ್ತೆ, ಹೇಳಿಮ್ಮ, ಯಾವೂರಿಂದ ಕಾಲ್ ಮಾಡ್ತೀರಿ? ಗುರುಗಳೇ, ನಾನು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೇನೆ ಗುರುಗಳೇ. ನನಗೆ ಪದೇ ಪದೇ ಆರೋಗ್ಯ ಸಮಸ್ಯೆ ಗುರುಗಳೇ. ಏನು ಕಾಯಿಲೆ ಇದೆ ಹೇಳಿ? ಒಂದಲ್ಲ, ಡೈಟರ್ ಅಂತ ಆಗಿದೆ ಗುರುಗಳೇ. ಅಲ್ಸರ? ಅಲ್ಲ, ಇದು ಗಳಗಂಡ ಅಂತಾರಲ್ಲ ಗುರುಗಳೇ, ಟಾನ್ಸಿಲ್ಸ್? ಹಾ, ಆ ತರ ಆಗಿದೆ ಗುರುಗಳೇ. ಮತ್ತೆ ಹರ್ನಿಯಾ ಆಗಿದೆ. ಮತ್ತೆ ಪದೇ ಪದೇ ಲಂಗ್ಸ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಗುರುಗಳೇ. ನಿಮಗೆ ಇವಾಗ ಎಷ್ಟು ಏಜು? 55 ಗುರುಗಳೇ. ಎಷ್ಟು? 55 ಗುರುಗಳೇ. ಹರ್ನಿಯಾಗ ಆಪರೇಷನ್ ಮಾಡಿಸ್ಕೊಂಡಿದ್ದೀರಾ? ಇಲ್ಲ ಗುರುಗಳೇ. ಮಾಡಿಸ್ಕೋಬೇಕು ಇಮಿಡಿಯೇಟಾಗಿ. ಹರ್ನಿಯಾ ಆಪರೇಷನ್ ಮಾಡಿಸ್ಕೊಂಡ್ರೆ ನಿಮಗೆ ಬೇರೆ ಕಾಯಿಲೆಲ್ಲ ಗುಣ ಆಗುತ್ತೆ. ಎರಡನೇದು, ನೀವು ದಿನ ಬೆಳಗ್ಗೆ ಎದ್ದು ಬನ್ನಿ ಮರಕ್ಕೆ 108 ಸುತ್ತು ಪ್ರದಕ್ಷಿಣೆ ಮಾಡಿ, ಕೈಲೊಂದು ಚಮಚ ಸಕ್ಕರೆ ಇಟ್ಕೊಳ್ಳಿ. ಕೈಲಿ ಸಕ್ಕರೆ ಇಟ್ಕೊಂಡು 108 ಸುತ್ತು ಆದಮೇಲೆ 109 ಸುತ್ತಿಗೆ ಬುಡಕ್ಕೆ ಹಾಕ್ಬಿಡಿ. ಈ ಥರ ಮಾಡಿದಾಗ ಪೂರ್ವಜನ್ಮದ್ದು ಅಂಗವಿಕಲರ ಶಾಪ ಇದ್ದರೆ, ಅಥವಾ ಕದ್ದು ಆಹಾರ ತಿಂದಿದ್ರೆ, ಅಥವಾ ಕದ್ಕೊಂಡು ಪದಾರ್ಥಗಳನ್ನು, ಧಾನ್ಯಗಳನ್ನು ಕದ್ದಿದ್ರೆ ಈ ಥರ ದೋಷ ಬರ್ತದೆ. ಈ ಹರ್ನಿಯಾ ಮತ್ತು ಗಳಕಂಠ ರೋಗ ಮತ್ತು ಈ ಥರ ಲಂಗ್ಸ್ಗೆ ಸಂಬಂಧಪಟ್ಟದ್ದು. ಶನಿದೇವರಿಗೆ ಪೂಜೆ ಮಾಡಬೇಕು. ಮತ್ತು ನೀವು ಒಂದು ವಾರ ಬಿಡದೆ ಈ ಬಂಡೆ ಮಹಾಕಾಳಿ ಇದೆಯಲ್ಲ ನೋಡಿ, ದೇವಸ್ಥಾನ ಬಂಡೆ ಮಹಾಕಾಳಿ, ಅಲ್ಲಿ ಹೋಗಿಬಿಟ್ಟು ಒಂದು ವಾರ ದೇವಿ ದರ್ಶನ ಮಾಡ್ಕೊಂಡು ಬನ್ನಿ. ಡೈಲಿ ಹೋಗಿ ಒಂದು ವಾರ ದರ್ಶನ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಗುರುಗಳೇ ನಮಸ್ಕಾರ ಗುರುಗಳೇ. ನನ್ಗೆ ಈಗ 55 ವರ್ಷ ಗುರುಗಳೇ. ಯಾವ ಊರು ನಿಮ್ಮದು? ನಮ್ದು ಬೆಂಗಳೂರು ಗುರುಗಳೇ. ಬೆಂಗಳೂರು, ಹೇಳಿ. ಗುರುಗಳೇ, ಆಗ್ಲೇ ಒಬ್ರು ಸ್ಟಾರ್ಟಿಂಗ್ ಒಂದ್ ಪ್ರಶ್ನೆ ಕೇಳಿದ್ರಲ್ಲ ಗುರುಗಳೇ. ಏನು ಹೇಳಿ? ನಾವು ಬೇರೆ ಎರಡಿಕೆ ಹಾಕ್ತೀರ, ಕಡ್ಡಿ ಪುಡಿ ಏನ್ ಹಾಕ್ತಿಲ್ಲ. ಅದೊಂದು ಸಮಸ್ಯೆ ತಿಳಿಸಿ. ಮತ್ತೆ ನಮ್ಮ ಅತ್ತೆಯವ್ರದ್ದು ಜಮೀನ್ ಒಂದು ನಮ್ಗೆ ಕೊಡ್ತೀನಿ ಅಂತಾರೆ. ಮತ್ತೆ ನೋಡಿದ್ರ ಅವರು ಅಣ್ಣ ತಮ್ಮಂದ್ರಲ್ಲ ನಮ್ದು ಇದ್ದೇ ಭಾಗ ಅಂತ ಹೇಳಿ ನಮ್ ಭಾಗದಲ್ಲಿ ಅವ್ರೇ ಜಗಳ ಮಾಡ್ತಾರೆ ಗುರುಗಳೇ. ನಮ್ಮ ಅತ್ತೆಯವ್ರ ಭಾಗ ನಮ್ಗೆ ಕೊಡ್ತಾ ಇಲ್ಲ ನಮ್ಮ ಯಜಮಾನ್ರಿಗೆ. ಅದೊಂದು ತಿಳಿಸಿ. ನೀವ್ ಹೇಳ್ದಂಗೆ ಕುಲದೇವ್ರು ಮನೆ ದೇವ್ರೆಲ್ಲ ನಾನು ಜಪ ಮಾಡ್ತಾ ಇದ್ದೀನಿ, ಅದು ನಮ್ ಭಾಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಳತೆ ಹಾಕಿ ಕೊಟ್ಟಿದ್ದಾರೆ ಭಾಗ. ತಿರ್ಗಾ ನಮ್ಗೂ ಬೇಕಂದ್ಬಿಟ್ಟು ಅರ್ಜಿ ಹಾಕಿ ಅಳತೆ ಕೊಟ್ಟುನು ಭಾಗ ಸಿಕ್ಕೊಂಬಿಟ್ಟಿದ್ದಾರೆ ಗುರುಗಳೇ ನಮ್ಗೆ. ಯಾವ ಊರಲ್ಲಿದೆ ಅದು ಜಾಗ? ಅದು ಹೊಸೂರು ಸೈಡ್ ಇದೆ ಗುರುಗಳೇ. ಎಲ್ಲಿ? ಹೊಸೂರು. ಹೊಸೂರಲ್ಲಿ? ಹೊಸೂರಲ್ಲಿ ಇದೆ. ಇದು TVS ಫ್ಯಾಕ್ಟ್ರಿ ಇದೆಯಲ್ಲ, ಆ ಸೈಡ್ ಇದೆ. ಜಾಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ಕರೀತಾರೆ. ನೋಡಿದ್ರೆ ಅಳತೆ ಹಾಕ್ಬಿಟ್ಟು ಅವ್ರೇ ಆಡ್ತಾರೆ. ನಮ್ಗಿದೆ ಭಾಗ ಮಾರ್ಗೊಂಡ್ ಹೋಗ್ಬಿಟ್ಟಿದ್ದಾರೆ ಅತ್ತೆಯವ್ರು ಅಂತ ಹೇಳ್ಬಿಟ್ಟು. ನಮ್ ಭಾಗನೇ ಕೊಡ್ತಾ ಇಲ್ಲ ಗುರು. ನಮ್ ಮನೇನು ಇಲ್ಲ, ಜಾಗನೂ ಇಲ್ಲ ಗುರುಗಳೇ ನಮ್ಗೆ. ವರಹ ಸ್ವಾಮಿನ ಪೂಜೆ ಮಾಡಿ, ವರಹ ಸ್ವಾಮಿನ ಪೂಜೆ ಮಾಡಿ, ಗೊತ್ತಾಯ್ತಾ? ಒಂದು ವರಹ ಸ್ವಾಮಿ ಫೋಟೋ ಸಿಗುತ್ತೆ, ದಿನ ಫೋಟೋ ತೊಗೊಂಬಂದು ಅದಕ್ಕೆ ದಿನ ಪೂಜೆ ಮಾಡಿ, ಒಂದು ಲೋಟ ಹಾಲು ಸಕ್ಕರೆ ಇಟ್ಟು ಪೂಜೆ ಮಾಡಿ, ಅದು ನಿಮಗೆ ಭಾಗ ಬರುತ್ತೆ. ಎರಡನೇದು, ಎಲ್ಲಡಿಕೆ ನೀವು ಹಾಕೊಡ್ತೀರಿ ತಿನ್ಬಾರ್ದು ಅಂತ ಮನ್ಸು ಮಾಡ್ಬೇಕು. ನೀವು ಮನ್ಸು ಮಾಡ್ಬೇಕು, ಅವಾಗ ಬಿಡಬೇಕು. ಇಲ್ಲ ಅದಕ್ಕೇನು ನಮ್ಮ ಹತ್ರ ಪರಿಹಾರ ಇಲ್ಲ. ಈಗಿನ ಅತಿ ಕ್ಯಾನ್ಸರ್ ಬರ್ತಿರೋದೇ ಅದರಿಂದ.
ಆದಷ್ಟು ಬೇಗ ಬಿಡಬೇಕು, ಇದು ತಿನ್ನಬಾರ್ದು ಅಂತ ಮನಸ್ಸಂಕಲ್ಪ ಮಾಡ್ಕೋಬೇಕು. ಅದು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ನೋಡಿ, ಕುಡಿಯೋದು, ಎರಡಕ್ಕೆ ಹಾಕೋದು, ಸ್ಮೋಕಿಂಗ್ ಇದೆಲ್ಲ ನೀವಾಗ ಕಲ್ತಿದ್ದು, ನೀವೇ ಬಿಡಬೇಕು. ಅದು ಬಿಟ್ಬಿಟ್ಟು ಹಿಂಗೆ ಮಾಡಿ ಅಂತಂದರೆ ಇವತ್ತೆಲ್ಲರೂ ಏನೂ ತಿಂದು ಏನೂ ಸ್ಮೋಕ್ ಮಾಡಲ್ಲ, ಡ್ರಿಂಕ್ಸ್ ಮಾಡಲ್ಲ, ಎಲ್ಲಡಕ್ಕೆ ಹಾಕಲ್ಲ, ಡ್ರಗ್ಸ್ ತೊಗೊಳ್ಳಲ್ಲ, ಇದಕ್ಕಿದ್ದಕ್ಕೆ ಕುಸಿದು ಸತ್ತೋಗ್ತಾ ಇದ್ದಾರೆ. ಇವಾಗ ಎಲ್ಲ ಕಡೆ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಿದೆ. ಅಂಥದ್ದು ಇವೆಲ್ಲ ಸ್ಮೋಕು, ಡ್ರಿಂಕ್ಸು, ವಿಳ್ಯದೆಲೆ ಇವೆಲ್ಲ ಹಾಕೊಂಡು ತಿಂತಿದ್ರೆ ಶರೀರ ಒಂದಲ್ಲ ಒಂದು ದಿವಸ ಎಲ್ಲ ಕೆಟ್ಟೋಗಿ ಒಳಗಡೆ ಕಲ್ಮಶ ಜಾಸ್ತಿಯಾಗಿ, ಗಲೀಜು ಜಾಸ್ತಿಯಾಗಿ ಬ್ಲಾಸ್ಟ್ ಆಗಿಬಿಡ್ತದೆ. ಇಲ್ಲ ಕ್ಯಾನ್ಸರ್ ಬರುತ್ತೆ. ಕ್ಯಾನ್ಸರ್ ಬಂದರೆ ಸತ್ತೋದ್ರೆ ಒಳ್ಳೆಯದು, ನರಳಬೇಕಲ್ಲ ಕ್ಯಾನ್ಸರು. ಸ್ಟೇಜ್ 1, ಸ್ಟೇಜ್ 2 ಆಗುತ್ತೆ, ಸ್ಟೇಜ್ 3 ಬರ್ತದೆ, 4th ಸ್ಟೇಜ್ ಬಂದು ಎಲ್ರಿಗೂ ಖರ್ಚು ಮಾಡಿಸಿ ತಾನು ಸತ್ತೋಗಿ ಏನು ಸಾಲ ಮಾಡಿ ಸತ್ತೋಗ್ಬಿಡೋದು. ಕ್ಯಾನ್ಸರ್ ಬಂತು ಅಂದರೆ ಸಾಕು, ಗಂಟುಗಟ್ಟಲೆ ಲಕ್ಷಗಟ್ಟಲೆ ದುಡ್ಡು ಕೀಳ್ತಾರೆ. ಇದಕ್ಕೆಲ್ಲ ಬೇಕಾಯಿದು ಇರೋಷ್ಟು ದಿವಸ ಆರೋಗ್ಯವಾಗಿರೋಣ. ಈ ಥರ ಎಲ್ಲ ತಿಂದು ಬದುಕಿ ಸಾಯೋ ಬದಲು ಆರೋಗ್ಯವಾಗಿದ್ದು ಸತ್ತೋಗೋಣ ಅನ್ನೋದು ನನ್ನ ತತ್ವ. ಮತ್ತೊಬ್ರು ಯಾರೋ ಕಾಲರ್ ಅಡಿದ್ದಾರೆ. ಹಲೋ ಹಲೋ, ನಮಸ್ತೆ, ಯಾವರಿಂದ ಕಾಲ್ ಮಾಡ್ತೀರಿ? ಕಾರವಾರದಿಂದ ಹೇಳಿ. ನಮಸ್ಕಾರ ಗುರುಜಿ. ನಮಸ್ತೆ. ನಾವಲ್ಲ ಏನ್ ಕೆಲಸ ಮಾಡಿದ್ರಿ ಗುರುಜಿ, ನಮ್ದು ಏನೇ ಆಗುದಿಲ್ಲ. ರೊಕ್ಕ ತಂದ್ರೆ ಮತ್ತೆ ಮನೇಲಿ ಇರುದಿಲ್ಲ, ಎಷ್ಟು ಕಷ್ಟಪಟ್ರೆ ಮತ್ತೆ ರೊಕ್ಕನೇ ಇರುದಿಲ್ಲ ನಮ್ಗೆ. ಏನ್ ಕೆಲಸ ಮಾಡ್ತೀರಿ? ನಾವೇನಿಲ್ಲ, ಕೂಲಿ ಕೆಲಸ. ನಮ್ಮ ಮನೆಯವರು. ಸಮಸ್ಯೆ ಏನೀಗ ನಿಮ್ಗೆ? ಸಮಸ್ಯೆ ನಾವು ರೊಕ್ಕ ತಂದ್ರೆ ಮನೇಲಿ ಇರುತ್ತೆ, ಎಷ್ಟು ತಂದ್ರೆ ಖಾಲಿನೇ ಆಗ್ತಿದಲ್ಲ ಸರ್. ಖಾಲಿ ಆಗಕ್ಕೆ ಕಾರಣ ರೋಗದಿಂದ ಏನಾದ್ರು ಖರ್ಚಾಗ್ತಿದ್ಯಾ? ಇಲ್ಲ ಸಾಲ ಮಾಡಿದ್ದೀರಾ? ಏನ್ ಸಾಲ ಮಾಡ್ಲಿಲ್ಲ ಗುರುಜಿ, ನಾವು ಸಾಲ ಇಲ್ಲ, ಸಾಲ ಮಾಡುದಿಲ್ಲ. ಹೌದು. ಬಟ್ ಬೇರೆ ಇನ್ನೇನೇ ಖರ್ಚಾಗ್ತಿದೆ ಹೇಳಿ, ಯಾವ ರೀತಿ ಖರ್ಚು ಮಾಡ್ತೀರಾ? ನಾವ್ ಇವತ್ತು ಒಂದು 5,000 ತಂದ್ರೆ ಮತ್ತೆ ನಾಡ್ದು ಒಂದು 15 ದಿವಸ ಮತ್ತೆ ಇರುದಿಲ್ಲ, ಖರ್ಚಾಗ್ತದೆ. ನನ್ನ ಪ್ರಶ್ನೆ ನಿಮ್ಗೆ, ಇಲ್ಲ ಸಾಲ ತೀರ್ಸಕ್ಕೆ ಖರ್ಚಾಗತ್ತೆ, ಇಲ್ಲ ರೋಗ ಬಾಧೆಗೆ ಖರ್ಚಾಗತ್ತೆ? ರೋಗ ಬಾಧೆ ಇಲ್ಲ. ಇಲ್ಲ ಗುರುಜಿ. ಮನೆ ಕಳ್ತನ ಆಗ್ತಿದ್ಯಾ? ಇಲ್ಲ ಗುರುಜಿ, ಅವೇನಿಲ್ಲ, ನಮ್ಗೆ ರೊಕ್ಕನೇ ನಿಲ್ಲುದಿಲ್ಲ ಕೈಯಲ್ಲಿ. ಮನೆಗೆ ಒಂದ್ಸಲ ಹಸು ಕರು ಕರೆದು ಪಾತ್ ಪೂಜೆ ಮಾಡಿ. 4 ಹುಣ್ಣಿಮೆ 4 ಅಮಾವಾಸ್ಯೆ ದಿವಸ ಹಸು ಕರು ಕರೆದು ಪಾತ್ ಪೂಜೆ ಮಾಡಿ, ಅದಕ್ಕೆ ಗೋಧಿ ಹಿಟ್ಟು, ತುಪ್ಪ, ಬೆಲ್ಲ ಮಿಕ್ಸ್ ಮಾಡಿ ಕೊಡಿ. ಎರಡನೇದು, ನಿಮ್ಮ ಕುಲದೇವಿ ಯಾರೋ ಪತ್ತೆ ಹಚ್ಚಿ ಅವ್ರಿಗೆ ಸೇವೆ ಮಾಡಿ, ಹೋಗಿ ಪ್ರಾರ್ಥನೆ ಮಾಡಿ, ಒಂದು ಸೀರೆ ಮತ್ತು ಒಂದು ಬಳೆ, ಈ ಥರ ಮುತ್ತೈದೆ ಭಾಗನ ಕೊಡಿ ನಿಮ್ಮ ಕುಲದೇವಿಗೆ. ಯಾರು ನಿಮ್ಮ ವಂಶದ ಹೆಣ್ಣು ದೇವರು ಯಾರಿದ್ದಾರೋ ನಿಮ್ಮ ಗಂಡು ಮನೆಯದು, ಅಲ್ಲಿಗೆ ಪೂಜೆ ಮಾಡ್ಕೊಂಡು ಬನ್ನಿ, ದೋಷ ನಿವಾರಣೆ. ಇದಕ್ಕೆ ಕಾರಣ ಕಾಳಸರ್ಪ ದೋಷ ಇರ್ತದೆ. ಒಂದು, ಮನೇಲಿ ದುಡ್ಡು ಉಳಿಯೋದಿಲ್ಲ ಅಂದರೆ ಬ್ರಾಹ್ಮಣನ ಶಾಪ ಇರ್ತದೆ. ಯಾರ ಮನೇಲಿ ಬ್ರಾಹ್ಮಣನ ಶಾಪ ಇರ್ತದೆ ಆ ಗೋತ್ರದಲ್ಲಿ ಲಕ್ಷಗಟ್ಟಲೆ ಬರುತ್ತೆ, ಹಾಗೆ ಖರ್ಚಾಗ್ಬಿಡ್ತದೆ. ಇಲ್ಲ ಕಳ್ತನ ಆಗುತ್ತೆ, ಇಲ್ಲ ರೋಗ ಬಾಧೆಯಲ್ಲಿ ಅಡ್ಮಿಟ್ಟಾಗಿ ಎಲ್ಲ ಖರ್ಚು ಮಾಡ್ಕೋತೀವಿ, ಇಲ್ಲ ಸಾಲ ಮಾಡಿಬಿಟ್ಟು ಎಲ್ಲ ಮಾಡ್ತೀವಿ, ಖರ್ಚಾಗ್ಬಿಡ್ತದೆ. ಬ್ರಾಹ್ಮಣ ಶಾಪ ಇದ್ದರೆ, ಕಾಳಸರ್ಪ ದೋಷ ಇದ್ದರೆ, ಅದರಲ್ಲೂ ತಕ್ಷಕ ಕಾಳಸರ್ಪ ದೋಷ ಯಜಮಾನ ಅಥವಾ ಯಜಮಾನಿಗಿದ್ದರೆ, ಯಾರು ದುಡಿತಾರೋ ಅವ್ರಿಗೆ ತಕ್ಷಕ ಕಾಳಸರ್ಪ ದೋಷ ಇದ್ದರೆ ಆ ಹಣ ತಕ್ಷಣ ಹೊರಟೋಗ್ತದೆ. ಇದೊಂದು ವಿಶೇಷವಾದಂಥದ್ದು. ಅದಕ್ಕೆ ಇದು ಪರಿಹಾರ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಮತ್ತೊಬ್ರು ಯಾರೋ ಕಾಲರ್ ಅಡಿದ್ದಾರೆ. ಹಲೋ ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಎಲೆಕ್ಟ್ರಾನಿಸಿಟಿಯಿಂದ ಗುರುಗಳೇ. ಎಲೆಕ್ಟ್ರಾನಿಸಿಟಿಯಿಂದ ಹೇಳಿ. ಅದೇ ಗುರುಗಳೇ, ನಮ್ದು ಮನೆ ಸ್ವಲ್ಪ ಬಾಡಿಗೆ ಮನೇಲಿ ಇದ್ದೀವಿ. ಮನೆ ಇಲ್ಲಿ ಎಲ್ಲೋ ಸ್ವಲ್ಪ ಸೈಟ್ ತಗೊಂಡ್ವಿ ಗುರುಗಳೇ. ಕೊಡ್ತೀವಿ ಅಂದ್ಬಿಟ್ಟು ಕೊಡ್ತಾನೆ ಇಲ್ಲ ಗುರುಗಳೇ. ಏನು ಸೈಟನಾ? ಗುರುಗಳೇ, ಅವಾಗ ತಗೊಂಡಿದ್ದು 14 ವರ್ಷದ ಮುಂಚೆ. ರಿಜಿಸ್ಟರ್ ಯಾರ ಹೆಸರಿಗಾಗಿದೆ? ಯಾರ ಹೆಸರಿಗೂ ಆಗಿಲ್ಲ ಗುರುಗಳೇ. ಮತ್ತೆ ಅದೇಂಗ್ ಕೊಟ್ಬಿಡ್ತಾರಮ್ಮ? ರಿಜಿಸ್ಟರ್ ಮಾಡ್ಕೋಬೇಕಲ್ವಾ? ಸಂಬಂಧದಲ್ಲಿ ಕೊಟ್ಟಿದ್ದು ಗುರುಗಳೇ. ದುಡ್ಡು ಕೊಡ್ತೀವಿ ಅಂತ ಇದಾರೆ, ಯಾವಾಗ ಕೊಡ್ತಾರೋ ಏನಂತ ಗೊತ್ತಿಲ್ಲ ಗುರುಗಳೇ. ನಮ್ಗ್ ಮನೇನು ಇಲ್ಲ, ಜಮೀನು ಇಲ್ಲ, ಹಂಗಾಗೋಗೈತೆ. ಅದೆಲ್ಲ ಹೋಗಿ ಕೂತ್ ಮಾತಾಡಿ. ದುಡ್ಡು ತಗೊಂಡಿದಾರ, ನಮ್ ಶಾಪ ತಟ್ಟುತ್ತೆ, ನೀವು ಕೊಡ್ಲಿಲ್ಲ ಅಂದ್ರೆ, ನಮ್ಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಮಕ್ಳಿಗೆ ಎಲ್ಲ ತೊಂದರೆ ಆಗತ್ತೆ ಅಂತ ಹೇಳಿ. ಭೂಮಿ ವಿಚಾರದಲ್ಲಿ ಕೊಡಲ್ಲ ಅಂದ್ರೆ ಅವ್ರಿಗೆ ಎಷ್ಟೇ ದುಡಿದ್ರು ಏಳಿಗೆ ಆಗಲ್ಲ. ಮತ್ತು ಅವ್ರಿಗೆ ಹೇಳಿ, ಈ ಥರ ಮಾಡಿದ್ರೆ ನಿಮ್ಮ ಮಕ್ಳು ತೊಂದರೆ ಆಗತ್ತೆ, ನಮ್ಮ ಶಾಪ ನಿಮ್ಗೆ ತಟ್ಟುತ್ತೆ ಅಂತ ಹೇಳಿ. ಇಷ್ಟೇ ಅದಕ್ಕೆ ಪರಿಹಾರ. ಮಾತಾಡಿದ್ರೆ ಗುರುಗಳೇ ಇದು ಕೊಡ್ತೀವಿ ಅಂತಾರೆ ಗುರುಗಳೇ. ಯಾವಾಗ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ಗುರುಗಳೇ. ಈಗ ಹೇಳಿದ್ದೀನಲ್ಲ, ಅದು ಮಾತಾಡಿ ಅವ್ರ ಜೊತೆ. ಇಷ್ಟು ಮಾತಾಡಿ ನೋಡಿ ಅವ್ರು ನಿಮಗೆಲ್ಲ ಹೆಂಗಾಗತ್ತೆ ವ್ಯವಹಾರ ನೋಡಿ ಮುಂದೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈ ಕಲಿಯುಗದಲ್ಲಿ ಭೂಮಿ ವಿಚಾರದಲ್ಲಿ ನೋಡಿ, ದುಡ್ಡು, ಸೈಟು, ಜಮೀನು ದುಡ್ಡು ತೊಗೊಂಡು ಕೊಡಲಿಲ್ಲ ಅಂದರೆ ಮಂಗಳ ಗ್ರಹ ಶಾಪ ಬರ್ತದೆ. ಭೂಮಿಗೆ ಅಧಿಪತಿ ಮಂಗಳ ಗ್ರಹ. ಯಾವಾಗ ಇವ್ರಿಗೆ ಭೂಮಿ ಕೊಡಲ್ಲ, ಸೈಟ್ ಕೊಡಲ್ಲ, ಮನೆ ಕೊಡಲ್ಲ ಅಂತಾರೋ ಅವ್ರಿಗೆ ಕುಜ ದೋಷ ಬಂತು. ಅವ್ರ ಮನೇಲಿರೋ ಮಕ್ಕಳು ಮೊಮ್ಮಕ್ಳಿಗೆಲ್ಲ ಆ ದೋಷ ಬಂದುಬಿಡುತ್ತೆ. ಇನ್ನು ಎಷ್ಟೇ ಜನ್ಮ ಹತ್ತಿರ ಸ್ವಂತ ಮನೆ ಆಗಲ್ಲ, ಸ್ವಂತ ಜಮೀನಿಲ್ಲ. ಅವ್ರ ಮನೇಲಿ ಕಸ ಗುಡಿಸ್ಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಕೂಲಿ ಕೆಲಸ ಮಾಡಿ ಬದುಕಬೇಕತ್ತೆ. ಬಾಡಿಗೆ ಮನೆಯೂ ಸಿಗೋದಿಲ್ಲ,
ಲೀಸ್ ಮನೆಯೂ ಸಿಗೋದಿಲ್ಲ, ಸ್ವಂತ ಮನೆಯೂ ಆಗೋದಿಲ್ಲ. ಅದರಿಂದ ಇಡೀ ಜನತೆಗೆ ನಾನು ಹೇಳೋದಿಷ್ಟೇ, ಭೂಮಿ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ ಯಾವುದೇ ರೀತಿ ಮೋಸ ಮಾಡಿದ್ರೆ ಕುಜದೋಷ, ಸರ್ಪದೋಷ ಗುರಿಯಾಗಿಬಿಡ್ತೀರಿ. ಇದು ಎಚ್ಚರಿಕೆ ಗಂಟೆ. ನೀವು ಏನೇ ಪೂಜೆ ಮಾಡಿದ್ರೂ ಹೋಗೋದಿಲ್ಲ. ಅದಕ್ಕೆ ಮಾತು ಪ್ರಕಾರ ನಡ್ಕೋಬೇಕು, ವಚನ ಭ್ರಷ್ಟರಾಗಬಾರ್ದು. ಎಷ್ಟೋ ಜನಕ್ಕೆ ಕುಜದೋಷ, ಸರ್ಪದೋಷ ಯಾಕೆ ಬರ್ತಿದೆ, ಇದು ಒಂದು ಕಾರಣ. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾನು ಚಾಮರಾಜನಗರದಿಂದ ಗುರುಗಳೇ. ಹೇಳಿ ಅಮ್ಮ. ನಮ್ಮ ಮನೆಯಲ್ಲಿ ತುಂಬಾ ಜಗಳ ಆಗ್ತಾ ಇರ್ತದೆ ಗುರುಗಳೇ, ಗಂಡ ಹೆಂಡತಿರಿಗೆ ಆಗಲ್ಲ, ಒಡೆಯೋದು ಬಡಿಯೋದು, ಕುಡ್ಕೊಂಡು ಬರೋದೆಲ್ಲ ಮಾಡ್ತಾರೆ ಗುರುಗಳೇ. ಯಾರು ನಿಮ್ಮ ಯಜಮಾನ್ರಾ? ಹೌದು ಗುರುಗಳೇ, ಜೀವನ ಬೇಡ ಅನಿಸ್ಬಿಡುತ್ತೆ ಗುರುಗಳೇ. ಅಲ್ಲಲ್ಲ, ಜೀವನ ಬೇಡ ಅಂತ ನಿಮ್ಮ ಕರ್ಮ. ಇಂಥ ಗಂಡನ ಕಟ್ಕೋಬೇಕು, ಅವನಿಂದ ಬೈಯೋದು ಹೊಡೆಯೋದು ಮಾಡ್ಕೋಬೇಕು. ಅದು ಓದ್ ಜಮದ ಕರ್ಮ ಮಾಡಿದರೆ ಅದು ಜಮಾ ಆಗ್ತಿದೆ. ಅದನ್ನು ಸಹನೆದ ಕಳ್ಕೋಬೇಕು. ಜೀವನನೇ ಬೇಡ ಅಂದ ತಕ್ಷಣಕ್ಕೆ ಏನು ಮಾಡ್ತೀರಿ ನೀವು? ಅನುಭವಿಸ್ಬೇಕು. ಯಾಕೆ ಓದ್ ಜಮ ಏನೋ ಮಾಡಿದ್ದೀರಾ, ಅದು ನಿಮ್ಮ ಗಂಡ ಈಗ ಜಮಾ ಮಾಡ್ಕೋತಾ ಇದ್ದಾರೆ. ಶಾಂತಿಯಿಂದ ಅದನ್ನು ನೀವು ಕಾಪಾಡ್ಕೋಬೇಕು. ಮೃತ್ಯುಂಜಯ ಹೋಮ ಮಾಡಿಸಿ ಮನೇಲಿ ಒಂದು ಸಲ. ಮೃತ್ಯುಂಜಯ ಹೋಮ ಮನೇಲಿ ಮಾಡಿಸಿ, ಗಣಪತಿ ಹೋಮ, ಮೃತ್ಯುಂಜಯ ಹೋಮ ಮಾಡಿ ನೋಡಿ, ಖಂಡಿತ ಒಳ್ಳೆಯದಾಗತ್ತೆ. ಯಾವುದಾದ್ರು ಒಂದು ಅಮಾವಾಸ್ಯೆ ಹುಣ್ಣಿಮೆ ದಿವಸ 2 ಹೋಮ ಮಾಡಿಸಿ, ನಿಮಗೆ ಮನೇಲಿ ಜಗಳ, ಈ ಥರದ್ದು ಗೊಂದಲ ಎಲ್ಲ ನಿವಾರಣೆ ಆಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನೋಡಿ, ಯಾರೂ ಬೈಯಲ್ಲ, ಯಾರೂ ಹೊಡೆಯಲ್ಲ, ಯಾವುದು ಕಳ್ಕೊಳ್ಳಲ್ಲ, ಯಾವುದು ಸಲೀಸಾಗಿ ಬರೋಲ್ಲ. ಬರೋದಿದ್ದರೆ ಕಳ್ಕೊಳ್ಳೋದಿದ್ರೆ ಅದೆಲ್ಲ ಪೂರ್ವ ಜಮದ ಲೆಕ್ಕಾಚಾರ. ಅಡಿಷನ್ನು, ಸಬ್ಟ್ರಾಕ್ಷನು, ಮಲ್ಟಿಪ್ಲಿಕೇಶನ್, ಡಿವಿಷನ್ನು. ಅದರಿಂದ ಕರ್ಮ ಪ್ರಕಾರ ಎಲ್ಲ ನಡೀತಿರೋದು ವಿನಃ ನಾವು ಅಂದ್ಕೊಂಡಂಗೆ ಯಾವುದೂ ಅಲ್ಲ. ನಾವು ಅಂದ್ಕೊಂಡಂಗೆ ಆಗಬೇಕು ಅಂತಂದರೆ ನಮ್ಮ ಅಕೌಂಟಲ್ಲಿ ಪುಣ್ಯ ಜೋರು ಇರಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಸಾಧನೆಗಳಾಗಿರಬೇಕು. ಆದ್ದರಿಂದ ಇಂಥ ಗಂಡ ಸಿಗಬೇಕು ಅಂದರೆ ಆ ಯಮ ಎಂಥ ಕರ್ಮ ಮಾಡಿರಬೇಕು. ಅವನು ಮದುವೆ ಮಾಡ್ಕೊಂಡ ಜಮಾ ಆಗ್ತಾಯಿದೆ. ಹೊಡಿಯೋದು ಬಡಿಯೋದು ಕುಡಿಯೋದೆಲ್ಲ ಅದು ಆ ಕರ್ಮ. ಮುಂದೆ ಅವ್ರೇನೋ ಮಾಡಿದ್ರು, ಈಗ ಅವ್ನು ರಿವೆಂಜ್ ತೊಗೋತಾರೆ. ಹುಟ್ಟಿ ಬೆಳೆದು ಮದುವೆ ಆಗಿದ್ದಾನೆ ಆ ಯಮನ್ನ. ಇದೇ ಕರ್ಮ ಸಿದ್ಧಾಂತ. ಅದರಿಂದ ಇದಕ್ಕೆ ಪರಿಹಾರಕ್ಕಿಂತ ಹೆಚ್ಚಾಗಿ ಕರ್ಮ ಕಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ, ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್, ಎಲೆಕ್ಟ್ರಾನಿಕ್ ಸಿಟಿಯಿಂದ ಗುರೂಜಿ. ಈಗ ತಾನೇ ಮಾಡಿದ್ರಲ್ವಾ? ಹಲೋ, ನಾವು ಬೇರೆ ಗುರೂಜಿ. ಹೇಳಿ ಅಮ್ಮ, ಹೇಳಿ. ಗುರೂಜಿ, ನನ್ಗೆ ಯಾವಾಗೂ ಆರೋಗ್ಯದಲ್ಲೇ ತೊಂದರೆ ಆಗ್ತಾ ಇರುತ್ತೆ. ಏನು ಕಾಯಿಲೆ? ನನ್ಗೆ ಈ ವೆರಿಕೋಸ್ ವೇನ್ ತರ ಕೈ ಕಾಲೆಲ್ಲ ಊದ್ಕೊಳ್ತಾ ಇರುತ್ತೆ ಸ್ವಲ್ಪ. ಅದಕ್ಕೆ ಪರಿಹಾರ ಕೇಳ್ಬೇಕಾಗಿತ್ತು ಸರ್. ಉತ್ತಿಕ ಹಾಲೆರಿಬೇಕು, ಸುಬ್ರಹ್ಮಣ್ಯ ಸ್ವಾಮಿನ ಚೆನ್ನಾಗಿ ಪೂಜೆ ಮಾಡಬೇಕು. ವೆರಿಕೋಸ್ವನಿಗೆ ಇದು ಸರ್ಪದೋಷದಿಂದ ಬರುವಂಥದ್ದು. ವಿಷಧರ ಕಾಳ ಸರ್ಪದೋಷ ಇರ್ತದೆ ಕೆಲವರಿಗೆ. ಊಟದಲ್ಲಿ ಮದ್ದು ಹಾಕಿದ್ರೆ ಓಜ್ಜಮದಲ್ಲಿ, ಊಟದಲ್ಲಿ ವಿಷ ಹಾಕಿದರೆ, ಅಥವಾ ಯಾವುದಾದ್ರು ಬಲವಂತವಾಗಿ ಸಾಯಿಸಿದರೆ, ಮತ್ತು ಹಾವುಗಳನ್ನು ಹೊಡೆದಿದ್ರೆ ಓಜ್ಜಮದಲ್ಲಿ, ಆ ಥರ ದೋಷ ಇತ್ತು ಓಜ್ಜಮದಲ್ಲಿ ಅಂದರೆ ಈ ಜಮದ ಆ ಏಜ್ ಬಂದಾಗ ಈ ಕಾಯಿಲೆ ಬರುತ್ತೆ. ಅದಕ್ಕೆ ಸುಬ್ರಹ್ಮಣ್ಯನ ಪೂಜೆ ಮಾಡಿ ಉತ್ತಕ್ಕೆ ಕಾಲೆಲ್ಲಿರಿ. ಸಾಧ್ಯವಾದಷ್ಟು ನಿಮಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಒಂದು ಸಲ ಹೋಗಿ ಬನ್ನಿ, ವರ್ಷಕ್ಕೆ 6 ತಿಂಗಳಿಗೊಂದು ಸಲ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ, ಹಲೋ ಹಲೋ, ಹಲೋ, ನಮಸ್ತೆ. ಯಾವರಿಂದ ಕಾಲ್ ಮಾಡ್ತೀರಿ? ಸಾಯಿರಾಮ್ ಸ್ವಾಮಿ. ಸಾಯಿರಾಮ್, ಯಾವರಿಂದಮ್ಮ? ಬಳ್ಳಾರಿಯಿಂದ ಮಾಡ್ತಾ ಇದ್ದೀನಿ. ಬಳ್ಳಾರಿಯಿಂದ, ಹೇಳಿ. ನನ್ ಮಗಳು ಯಾರನ್ನೋ ಲವ್ ಮಾಡಿದಾಳೆ, ಅವಳು ಬಿಡು ಅಂದ್ರೆ ಬಿಡ್ತಾ ಇಲ್ಲ ಸ್ವಾಮಿ. ಹುಡುಗ ಏನು ಮಾಡ್ತಾನೆ? ಹುಡುಗ ಹಲೋ, ಫ್ಯಾಕ್ಟ್ರಿಗೆ ಹೋಗ್ತಾನೆ. ನಿಮ್ಮ ಹುಡುಗಿ ಏನು ಓದಿದ್ದಾಳೆ? ಎಷ್ಟು ವಯಸ್ಸು? ಸೆಕೆಂಡ್ ಇಯರ್ ಓದಿದ್ದಾಳೆ. ಸೆಕೆಂಡ್ ಇಯರ್ ಪೀಸ್ ಓದಾಯ್ತಾ? ಹಾ, ಓದಾಯ್ತು ಸ್ವಾಮಿ. ಮನೇಲಿದ್ದಾರೆ? ಹಾ, ಮನೇಲಿದ್ದಾರೆ. ಲವ್ ಹೆಂಗೆ ಬೆಳೀತು? ಅದು ಸ್ಕೂಲ್ಗೆ ಹೋಗಿ ಬೆಳೆದಿದೆ. ಓಕೆ, ಇವಾಗ ಸಮಸ್ಯೆ ಏನು ನಿಮಗೆ ಈಗ? ಅವರು ನಮಗೆ ಮನೇಲಿ ಇಷ್ಟ ಇಲ್ಲ ಸ್ವಾಮಿ. ಕಾರಣ? ಅವರು ಸ್ವಲ್ಪ ಕೀಳ್ ಜಾತಿ ಸ್ವಾಮಿ. ಓಕೆ, ಹುಡುಗ ಏನು ಕೆಲಸ? ಫ್ಯಾಕ್ಟ್ರಿಗೆ ಹೋಗ್ತಾನೆ. ಹಾ, ಫ್ಯಾಕ್ಟ್ರಿಗೆ ಹೋಗ್ತಾನೆ. ನಿಮ್ಮ ಹುಡುಗಿ ಕೂತ್ ಮಾತಾಡಿದ್ದೀರಾ? ನಿಮ್ಮ ಅಭಿಪ್ರಾಯ? ಮಾತಾಡಿದೀವಿ ಸ್ವಾಮಿ. ಅವನ್ನೇ ಮದುವೆ ಮಾಡ್ಕೊಂತಾನೆ ಅಂತ ಹೇಳ್ತಾಳೆ. ಅವನ್ ಕೂಡ ಕುಂದಿರ್ಸಿ ಮಾತಾಡಿಸಿದ್ವಿ, ಮದ್ವೆ ಆಗ್ತೀನಿ ಅಂತ ಹೇಳಿದಾನೆ. ನಮಗ್ ಇಷ್ಟ ಇಲ್ಲ, ಅವ್ರ ಮನೇಲಿ ಅವ್ರಿಗೆ ಇಷ್ಟ ಇಲ್ಲ, ನಮಗ್ ಇಷ್ಟ ಇಲ್ಲ. ಅವ್ರ ತಂದೆ ತಾಯಿಗೂ ಇಷ್ಟ ಇಲ್ವಾ? ಅವ್ರ ತಂದೆ ತಾಯಿಗೂ ಇಷ್ಟ ಇಲ್ಲ. ಮತ್ತೆ ಇವ್ರಿಬ್ರಿಗೆ ಇಷ್ಟ ಆದ್ಮೇಲೆ ನೀವೇನು ಮಾಡಕ್ಕಾಗಲ್ಲ ಈಗ. ಈಗ ಏನ್ ಮಾಡಕ್ ಆಗಲ್ಲ ಸ್ವಾಮಿ. ಮತ್ತೆ ಹೆಂಗ್ ಮಾಡೋಣ ಅಂತ ನಿಮಗ್ ಕಾಲ್ ಮಾಡಿದ್ವಿ. ನೀವು ನಿಮ್ಮ ಮನೆ ಗಂಡದೇವ್ರು ಯಾರು?
ಆಂಜನೇಯ ಸ್ವಾಮಿ. ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಷ್ಟು ಏಜು ನಿಮ್ಮ ಮಗಳಿಗೆ? 18. 18 ವರ್ಷ. ಮತ್ತೆ ಇಷ್ಟು ಬೇಗ ಲವ್ ಮಾಡ್ತಾ ಇದ್ದಿಲ್ಲ ಅವಳು 18 ವರ್ಷದ? ಅದಕ್ಕೆ ಸ್ವಾಮಿ ನಾವು ಕೂಡ ತಡೆ ಓಡ್ತಾ ಇರೋದು. ಆ ಹುಡುಗನಿಗೆ ಎಷ್ಟು ಏಜು? 19 ಇದಾವೆ. ಇಷ್ಟು ಚಿಕ್ಕ ಹುಡುಗ ಅವ್ನಿಗೆ ಹೆಂಗೆ ಸಂಸಾರ ಮಾಡ್ತಾರೆ? 19 ವರ್ಷ ಹುಡುಗ ಮದುವೆ ಮಾಡ್ಕೊಂಡು, ಇನ್ನು ಮದುವೆ ಮಾಡೋ ರೂಲ್ಸೇ ಏಜೇ ಬಂದಿಲ್ಲ. 18 ವರ್ಷ ಏಜ್ ಬಂದಿಲ್ಲ ಸ್ವಾಮಿ, ಅವರು ಅಷ್ಟು ಮುಂದರ್ದಿದ್ದಾರೆ. ಈಗ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ 18 ತುಪ್ಪದ ದೀಪ ದಿನ 18 ದಿವಸ ಹಚ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ನಾನೇ ಮಾಡ್ಬೇಕೇನ್ ಸ್ವಾಮಿ? ನೀವೇ ಮಾಡಿ, ಇಲ್ಲ ಅವಳ ಕೈಲೇ ಮಾಡಿಸಿ. ಸುಮ್ಮನೆ 18 ದೀಪ ಹಚ್ಚಮ್ಮ ಹೋಗಿ ದಿನ ಅಂಥದ್ದು 18 ದಿವಸ ಒಳ್ಳೇದಾಗ್ತದೆ ನಿಮಗೆ ಮದುವೆಗೆ ಅಂತ ಹೇಳ್ಬಿಟ್ಟು ಅವಳ ಕೈಲೇ ಹಚ್ಚಿದ್ರೆ ಒಳ್ಳೆಯದು. ಇಲ್ಲ ನೀವೇ ಮಾಡಿ, ಅವಳ ಪರ್ವ ನೀವೇ ಮಾಡಿ ಪ್ರಾರ್ಥನೆ ಮಾಡಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. 18 ವರ್ಷ 19 ವರ್ಷ ಹುಡುಗರು ಈಗ ಮದುವೆ ಮಾಡ್ಕೋತೀನಿ ಅಂದರೆ ಅವ್ರಿಗೆ ಸಂಸಾರ ನಿಭಾಯಿಸುವಂಥ ಮೆಚ್ಯೂರಿಟಿ ಇದೆಯಾ ಅನ್ನೋದನ್ನು ಥಿಂಕ್ ಮಾಡಬೇಕು. ಇದಕ್ಕೆಲ್ಲ ಕಾರಣ ನಮ್ಮ ಮನೇಲಿ ತಂದೆ ತಾಯಿಗಳು ಮಕ್ಕಳಿಗೆ ಸಂಸ್ಕಾರ ಕೊಡ್ದಿರೋದೇ ಕಾರಣ ಇದು. ಇದಕ್ಕೆಲ್ಲ ತಪ್ಪು. ಇವಾಗ ನಾನು ಹೇಳ್ತಾ ಇರೋದು ಇಷ್ಟೇ, ಮಕ್ಕಳಿಗೆ ಸಂಸ್ಕಾರ ಕೊಡಲಿಲ್ಲ ಅಂದರೆ ಈ ರೀತಿ ಆಗುತ್ತೆ. 2025ಕ್ಕೆ 18 ವರ್ಷದ ಹುಡುಗಿ 19 ವರ್ಷ ಹುಡುಗ ಮದುವೆ ಮಾಡ್ಕೋತೀನಿ ಅಂದರೆ 2027, 28, 29ಕ್ಕೆ 13-14 ವಯಸ್ಸಿಗೆ ಮದುವೆ ಮಾಡ್ಕೋಬೋದು ಅಂತ ಅನಿಸ್ತದೆ. ವಿಧಿ ಹಂಗೆ ಬರ್ತಾ ಇದೆ. ಆಮೇಲೆ ಈಗ ಕಾನೂನು ಕೂಡ ಬದಲಾವಣೆ ಆಗಿದೆ. ಗಂಡು ಹುಡುಗರಿಗೆ 21 ವರ್ಷ ಮೇಲ್ಪಟ್ಟಿರಬೇಕು ಅಂತ ಇದೆ. ಹುಡುಗಿಗೆ 18 ವರ್ಷ ಆದಮೇಲೆ ಮಾಡಬೇಕು ಅಂತಿದೆ. ಇದನ್ನೆಲ್ಲ ಆಮೇಲೆ ಹಾರ್ಮೋನ್ಸ್ ಚೆನ್ನಾಗಿ ಪ್ರೊಡ್ಯೂಸ್ ಆಗಿರೋದಿಲ್ಲ. ಒಂದು ದೇಹದ ಬೆಳವಣಿಗೆಯಲ್ಲಿ ಕೂಡ ಅಷ್ಟು ಇದಿರೋದಿಲ್ಲ. ಹೆಣ್ಮಕ್ಳು ಈಗಲೇ ಬೇಗ ಮದುವೆ ಮಾಡೋ ಯೂಟ್ರಸಲ್ಲಿ ದೋಷಗಳು ಕಾಣ್ತದೆ. ಇದನ್ನೆಲ್ಲ ಮದುವೆ ಆಗೋ ದೊಡ್ಡದಲ್ಲ, ನಮ್ಮ ಶರೀರದಲ್ಲಿ ಏನು ದೋಷ ಇದೆ ಇಂಪಾರ್ಟೆಂಟು. ಇದು ನನ್ನ ಒಂದು ಅನಿಸಿಕೆ. ಇದಕ್ಕೆಲ್ಲ ಕಾರಣ ನಾನು ಹೇಳಿದ್ನಲ್ಲ, ತಂದೆ ತಾಯಿಗಳು ಭಾಳ ಸಂಸ್ಕಾರ ಕೊಡಬೇಕು. ಮಕ್ಳಿಗೊಂದು ಊಟ ಕಮ್ಮಿ ಹಾಕಬೇಕು. ಮಕ್ಕಳಿಗೆ ಕಷ್ಟ ಅಂದ್ರೇನು, ಜಗತ್ತಂದ್ರೇನು, ಪ್ರಾಬ್ಲಮ್ ಅಂದ್ರೇನು, ಹೇಗಿದೆ ಪರಿಸರ, ನಾವು ಹೆಂಗಿರಬೇಕು ಅದನ್ನು ತಿಳಿಸ್ಬೇಕು ಅಂತಂದರೆ ಸುಖ ಬಿಟ್ಟು ಕಷ್ಟದಲ್ಲೇ ಮಕ್ಕಳು ಬೆಳೆಸ್ಬೇಕು. ಅವ್ರಿಗೆ ಮುಂದೆ ಅವ್ರ ಸುಖ ಸಿಗುತ್ತೆ. ಇಲ್ಲಾಂದರೆ 18 ವರ್ಷಕ್ಕೆ ಈ ಥರ ಎಲ್ಲ ಮದುವೆ ಆಗಿ ಇಮಿಡಿಯೇಟ್ ಮಗು ಆದರೆ 18 ವರ್ಷ ಮಕ್ಕಳಿಗೆಲ್ಲ ಗರ್ಭಕೋಶ ಇನ್ನೂ ಬಲಿಬೇಕು ಚೆನ್ನಾಗಿ. ಈ ಥರದ್ದೆಲ್ಲ ಭಾಳ ಕಷ್ಟ. ಆ ಆಂಜನೇಯನೇ ಅವ್ರಿಗೆ ಮತಿ ಕೊಡಬೇಕು. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಮೂಡುಬಿದ್ರಿ ಸರ್. ಮೂಡುಬಿದ್ರೆಯಿಂದ ಹೇಳಿ. ಇದು ನಮ್ದು ಬಿಸ್ನೆಸ್ ಎಲ್ಲ ಲಾಸ್ ಆಗಿದೆ. ಎಂತ ಬಿಸ್ನೆಸ್ ಮಾಡ್ಬೇಕಂತ ಗೊತ್ತಾಗುದಿಲ್ಲ. ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಿ? ನಮ್ದು ಲಾರಿ ಟ್ರಕ್ ಇತ್ತು ಎಲ್ಲ ಬಿಸ್ನೆಸ್ ಎಲ್ಲ ತುಂಬಾ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ. ಎಲ್ಲ ಯಾವ್ದು ಟ್ರಕ್ ಇದ್ದು ಕಲ್ಲಿನ ವ್ಯಾಪಾರ ಯಾವ್ದು ಮಾಡ್ಲಿಕ್ಕಿಲ್ಲ ಈಗ. ಟ್ರಕ್ಕು ಲಾರಿ ಇತ್ತಾ? ಹೌದು. ಹಾಗಾದ್ರೆ ಶನಿ ಕಬ್ಬಣ ಇದ್ರ ಬಗ್ಗೆ ನಿಮ್ಗೆ ಏನೋ ಲಾಸ್ ಆಯ್ತಾ, ಪ್ರಾಫಿಟ್ ಆಗಿದೆಯಾ? ಲಾಸ್ ಆಯ್ತು ಎಲ್ಲ. ಹಾಗಾದ್ರೆ ನಿಮ್ಮ ಜಾತಕ ತೊಗೊಂಡೋಗ್ಬಿಟ್ಟು ಒಬ್ಬರ ಹತ್ರ ತೋರಿಸಿ, ನಿಮ್ಮ ರಾಶಿನಲ್ಲಿ ಈಗ ಯಾವ ರಾಶಿ, ಈಗ ಉದಾಹರಣೆಗೆ ಈಗ ಮಕರ ರಾಶಿ, ಕುಂಭ ರಾಶಿನೇ ಶನಿ ಇರ್ತಾರೆ. ಶನಿ ಅಂದಾಗ ಕಬ್ಬಣಿಗೆ ಸಂಬಂಧಪಟ್ಟಂಥ ವ್ಯಾಪಾರ ಮಾಡಬೇಕು ಅಂತ ಇರ್ತದೆ. ಹಾಗೆ ನಿಮ್ಮ ರಾಶಿನಲ್ಲಿ ಯಾವ ಗ್ರಹ ಇದೆ ಆ ಗ್ರಹಕ್ಕೆ ಯಾವುದು ಬಿಸ್ನೆಸ್ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನು ನೋಡಿ ಮಾಡಬೇಕು. ಇಲ್ಲಾಂದರೆ ಸುಮ್ಮನೆ ಯಾವುದೋ ಮಾಡಿ ಲಾಸ್ ಮಾಡಿಕೊಂಡು ಸಾಲ ಮಾಡ್ಕೊಳ್ಳೋ ಬದಲು ನಿಮ್ಮ ರಾಶಿಗೆ ಯಾವ ಬಿಸ್ನೆಸ್ ಆಗುತ್ತೆ ಅಂತ ನಿಮ್ಮ ಜಾತಕದನ್ನೇ ಹೇಳುತ್ತೆ. ಈ ಜನ್ಮದಲ್ಲಿ ಏನು ಬಟ್ಟೆ ಬಿಸ್ನೆಸ್ ಮಾಡಬೇಕಾ, ತರಕಾರಿ ಮಾಡಬೇಕಾ, ಇಲ್ಲ ಫುಡ್ ಐಟಮ್ ಮಾಡಬೇಕಾ, ಇಲ್ಲ ಕಬ್ಬಿಣದ ಐಟಮ್ ಮಾಡಬೇಕಾ, ಇಲ್ಲ ಚಿನ್ನ ಬೆಳ್ಳಿ ಮಾಡಬೇಕಾ, ಎಲ್ಲ ನಿಮ್ಮ ರಾಶಿಲಿರೋ ಗ್ರಹದ ಮೇಲೆ ನಿಂತಿರ್ತದೆ. ಅದನ್ನು ನಿಮ್ಮ ಜ್ಯೋತಿಷ್ಯತ್ರು ತೋರಿಸಿ ಯಾವ ರಾಶಿಗೆ ನಿಮಗೆ ಅದಾಗಿ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ನನ್ನ ಪ್ರಕಾರ ನಿಮ್ಗೆ ಇಷ್ಟು ದಿವಸ ಮಾಡಿರೋದು ಕಬ್ಬಿಣ ಶನಿ, ಲಾರಿ ಟ್ರಕ್ಕು ಮತ್ತು ಬಸ್ಸು ಕಾರು ಸ್ಕೂಟ್ರ್ ಇದೆಲ್ಲ ಆಟೋ ಇವೆಲ್ಲ ಶನಿಗೆ ಸಂಬಂಧಪಟ್ಟಂಥದ್ದು. ಅದರಿಂದ ನಿಮಗೆ ಆಗಿ ಬಂದಿದೆ. ಬಟ್ ಅದರಲ್ಲಿ ಏನು ದೋಷ ಇದೆ ಗೊತ್ತಿಲ್ಲ, ಯಾಕೆ ಲಾಸ್ ಆಯಿತು ಅಂತ ಒಂದ್ಸಲ ಜಾತಕ ಪರಿಶೀಲನೆ ಮಾಡಿಸಿ ಆ ಬಿಸ್ನೆಸ್ ಮಾಡಿದ್ರೆ ಒಳ್ಳೆಯದು. ಭಾಳ ಸಂತೋಷ. ನಾನು ನಿಮಗೆ ಒಂದು ಐಡಿಯಾ ಕೊಟ್ಟಿದ್ದೀನಿ. ಅದನ್ನು ಯೂಸ್ ಮಾಡಿಕೊಂಡು ಯಾವ ಬಿಸ್ನೆಸ್ ಮಾಡಬೇಕು ಅಂತ ನೀವೇ ಡಿಸೈಡ್ ಮಾಡಿ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ ಗುರುಜಿ, ಬೆಂಗಳೂರಿಂದ ಮಾತಾಡ್ತಾ ಇರೋದು. ಬೆಂಗಳೂರಿಂದ ಹೇಳಿ. ನಮ್ದು ಮದುವೆ ವಿಚಾರ ಏನೇ ಪ್ರಯತ್ನ ಆಗ್ತಾ ಇಲ್ಲ. ಯಾರು ಮದುವೆ? ನನ್ನ ಮದುವೆನೆ. ನನಗೆ 45 ವರ್ಷ ವಯಸ್ಸಾಗಿದೆ. 45 ವರ್ಷ. ಯಾಕೆ ಇಷ್ಟು ಡಿಲೇ ಮಾಡಿದ್ದೀರಿ? ಅದೇನೋ ಫಿಟ್ ಆಗಿಲ್ಲ ಸ್ವಾಮಿ. ಅಲ್ಲ ನಿಮ್ಗೆ ನೋಡ್ತಾರೆ ಓದ್ಬಿಡ್ತಾರೆ. ಏನಂದ್ರಿ? ಇನ್ನು ನೋಡಕ್ ಬರ್ತಾರೆ, ಮಾತಾಡ್ತಾರೆ, ಮತ್ತೆ ಹಂಗೆ ಓದ್ಬಿಡ್ತಾರೆ. ಏನ್ ಹೇಳಲ್ಲ. ಏನ್ ಕೆಲಸ ಮಾಡ್ತಾ ಇದ್ದೀರಿ? ಸರ್ಕಾರಿ ನೌಕರ, ಗೌರ್ಮೆಂಟ್ ಎಂಪ್ಲಾಯ್.
ಗೌರ್ಮೆಂಟ್ ಎಂಪ್ಲಾಯ್ಗೆ ಹೆಣ್ಣು ಕೊಡಲ್ವಾ? ಕ್ಯೂ ನಿಂತಿರ್ತಾರೆ ಗೌರ್ಮೆಂಟ್ ಎಂಪ್ಲಾಯ್ಗೆ ಹೆಣ್ಣು ಕೊಡೋಕ್ಕೆ. ಇಲ್ಲ ಆಗಿಲ್ಲ ಸ್ವಾಮಿ ನಮ್ದು. ಹಾಗಾದರೆ ನಿಮ್ಮ ಜಾತಕ ನೋಡ್ಸಿದ್ರೆ ಎಲ್ಲರೂ ಒಂದು ಕಡೆ ನಿಮಗೆ ಕಾಳಸರ್ಪ ದೋಷ ಇರ್ತದೆ. ಯಾಕಂದ್ರೆ 45 ವರ್ಷ ಆಗಿದೆ. ಪಿತೃಶಾಪ ಪೂಜೆ ಎಲ್ಲ ಇರ್ತದೆ. ಮಾಡಿದ್ವಿ ಸ್ವಾಮಿ. ಏನು ಮಾಡಿದ್ರಿ? ಕಾಳಸ್ತಿಗೆ ಹೋಗಿದ್ವಿ, ಕುಕ್ಕೆಗೆ ಹೋಗಿದ್ವಿ, ಘಾಟಿಗೆ ಹೋಗಿದ್ವಿ. ಹ್ಞೂ. ಕಾಳಸ್ತಿ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸಿ 2 ಸತಿ ಮಾಡಿದ್ದೀವಿ. ಮತ್ತೆ ಆಗಲಿಕ್ಕೆ ಕಾರಣ ಏನಂದರೆ ಪಿತೃಶಾಪ ಇರ್ತದೆ, ಸ್ತ್ರೀ ಶಾಪ ಇರ್ತದೆ. 3 ಗಂಡು ಹುಡುಗರಿಗೆ 30 ದಾಟಿದ್ರೆ ಮದುವೆ ಆಗಲ್ಲ ಅಂದರೆ ಸಡನ್ನಾಗಿ ಅರ್ಥ ಮಾಡ್ಕೋಬೇಕು. ಕಾಳಸರ್ಪ ದೋಷ, ಪಿತೃಶಾಪ. ಗಂಡು ಮಕ್ಕಳಿಗೆ ಸ್ತ್ರೀ ಶಾಪ ಇರುತ್ತೆ, ಇದೇ ದೋಷ ಹೆಣ್ಮಕ್ಳಿಗಾದ್ರೆ ಪುರುಷ ಶಾಪ ಇರ್ತದೆ. ಅದಕ್ಕೆ ಏಜ್ ಆಗ್ತಾ ಮದುವೆನೇ ಆಗೋದಿಲ್ಲ. ಒಂದ್ಸಲ ಜಾತಕ ಪರಿಶೀಲನೆ ಮಾಡಿ ಪಿತೃಶಾಪ ಸ್ತ್ರೀ ಶಾಪ ಇದೆಯಾ ನೋಡಿ. ಈಗ ಕಾಳಸರ್ಪಕ್ಕೆಲ್ಲ ಮಾಡಿದ್ದೀನಿ ಅಂತ ಹೇಳ್ತೀರಾ, ಇನ್ನು ಉಳಿದಿದ್ದು ಯಾವುದು? ಪಿತೃಶಾಪ, ಸ್ತ್ರೀ ಶಾಪ. ಸ್ತ್ರೀ ಶಾಪ ಇದ್ದರೆ ಮದುವೆ ಆಗಲ್ಲ. ಅಕಸ್ಮಾತ್ ಅಪ್ಪಿತಪ್ಪೇನಾರು ಬೇರೆಯವ್ರ ಮುಖಾಂತರ ಆಗಿಬಿಡ್ತು ಅಂತಂದರೆ ತುಂಬ ಡೈವರ್ಸ್ ಆಗ್ಬೋದು, ಬಿಟ್ಟು ಹೋಗ್ಬೋದು, ಏನೋ ಆಗುತ್ತೆ. ಅದ್ರ ಬದಲು ಆ ಸಮಸ್ಯೆ ಅನುಭವಿಸೋದ್ರ ಬದಲು ಸ್ತ್ರೀ ಶಾಪ ಇದ್ದರೆ ಪರೀಕ್ಷೆ ಮಾಡಿ ಪರಿಹಾರ ಮಾಡ್ಕೊಳ್ಳಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ಗುರುಗಳೇ ನಮಸ್ಕಾರ. ನಾನು ಗುಲ್ಬರ್ಗದಿಂದ ಮಾತಾಡೋದು. ಭಾಳ ಸಂತೋಷ, ಹೇಳಿ. ಗುರುಗಳೇ, ನನ್ನ ಸಮಸ್ಯೆ ಏನಂದ್ರೆ ನನಗೆ ಎಲ್ಲೂ ವರ್ಕ್ ಸಿಗ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ. 1 ತಿಂಗಳಾಯ್ತು. ಏನು ಕೆಲಸ ಮಾಡ್ತಿದ್ರು ಮುಂಚೆ? ಮುಂಚೆ ನಾನು ಕೇಟರಿಂಗ್ ಕೆಲಸ ಮಾಡ್ತಿದ್ದೆ. ದಾಲ್ ಮಿಲ್ಲಲ್ಲಿ ಒಂದಲ್ಲಿ ಕೆಲಸ ಮಾಡಲ್ಲ ಗುರುಗಳೇ. ಹಾಂ. ಸೊ ನೀವು ನಿಮ್ಮೂರಿಂದ 48 ಕಿಲೋಮೀಟ್ರಲ್ಲಿ ಗಾಣಗಾಪುರ ಇದೆ. ನಾನು ಅಲ್ಲಿ ಹೋಗಿ ಬಂದೇನು ಗುರುಗಳೇ. 5 ಅಥವಾ 7 ಗುರುವಾರ ಹೋಗಿ ಹಾಂ. ಅಷ್ಟತೀರ್ಥ 8 ದಿನ ಸ್ನಾನ ಮಾಡಿ ಒಂದು 5 ಮನೆ ಬ್ರಾಹ್ಮಣರ ಮನೆ ಭಿಕ್ಷೆ ಬೇಡಿ, ಮಧುಕರಿ ಮಾಡಿ ಹೇಳಿ, ನನಗೆ ಒಳ್ಳೆ ಕೆಲಸ ಪರ್ಮನೆಂಟು ಸ್ಥಿರವಾದಂಥ ಉದ್ಯೋಗ ಸಿಕ್ಕಿದ್ರೆ ನಾನು ಕೂಡ ಇಲ್ಲಿ ಬಂದು ಮೊದಲನೇ ತಿಂಗಳು ಸಂಬಳ ತೊಗೊಂಬಂದು ನನ್ನ ಕೈಲಾದಷ್ಟು ಮಧುಕರಿ ಮಾಡ್ತೀನಿ, ಭಿಕ್ಷೆ ಹಾಕ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. 5 ಅಥವಾ 7 ಗುರುವಾರ ಹೋಗಿ ಅಷ್ಟತೀರ್ಥ ಸ್ನಾನ ಮಾಡಿ ದತ್ತಾತ್ರ ಪಾದಕ ದರ್ಶನ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಖಂಡಿತ ಒಳ್ಳೆಯದಾಗುತ್ತೆ. ಉದ್ಯೋಗಕ್ಕೆ ಗುರುಬಲ ಬೇಕು, ಮದುವೆ ಆಗೋಕ್ಕೆ ಗುರುಬಲ ಬೇಕು, ಮುಂಜಿ ಮಾಡಲಿಕ್ಕೆ ಗುರುಬಲ ಬೇಕು. ಗುರುಬಲ ಇಲ್ಲಾಂದರೆ ನಾವು ಯಾವುದಲ್ಲೂ ಯಶಸ್ವಿ ಅದಕ್ಕೆ ಗುರುವಿನ ಆಶೀರ್ವಾದ ಇರಬೇಕು. ಅದರಿಂದ ಗುರು ಜಾತಕದಲ್ಲಿ ಎಲ್ಲಿರ್ತಾರೋ ಹೇಗಿರ್ತಾರೋ ನೋಡ್ಬೇಕು ನಾವು. ಅಸ್ತನಾಗಿದ್ದಾನ, ನೀಚನಾಗಿದ್ದಾನ, ಶತ್ರುಗ್ರಹ ಜೊತೆಗೆ ಗುರು ಇದ್ದಾರಾ, ಪಾಪಗ್ರಹ ಜೊತೆ ಗುರುಗ್ರಹ ಇದೆಯಾ ನೋಡಿ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಮಾಡ್ಕೋಬೇಕು. ಆದಿಗುರು ದತ್ತಾತ್ರೇಯರು ಅವ್ರ ದರ್ಶನ ಪೂಜೆ ಮಾಡಿ ಜಪ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಹಲೋ ಸಾಯಿರಾಮ್ ಸ್ವಾಮಿ. ಸಾಯಿರಾಮ್, ಯಾವರಿಂದ ಮಾತಾಡ್ತೀರಿ? ಸಿರುಗುಪ್ಪಲಿಂದ ಮಾತಾಡ್ತಾರೆ. ಎಲ್ಲಿಂದ? ಸಿರುಗುಪ್ಪ. ಸಿರುಗುಪ್ಪ. ಹೇಳಿ ಅಮ್ಮ. ಸ್ವಾಮಿ, ಗಂಡ ದುಡ್ದು ಕೆಲ್ಸಕ್ಕೆ ಹೋಗ್ತಾನೆ, ದುಡ್ಡು ಕೊಡಲ್ವಾ ಮನೆಯಲ್ಲಿ. 1 ತಿಂಗಳು ಕೊಟ್ರೆ 1 ತಿಂಗಳು ಕೊಡಲ್ಲ. ಇಸ್ಪೇಟ್ ಆಡ್ತಾನೆ ಸ್ವಾಮಿ. ಇಸ್ಪಿಟ್ ಆಡ್ತಾರಾ? ಹಾ. ಓಕೆ. ಮಕ್ಕಳಿದ್ದಾರೆ ನಿಮಗೆ? 4 ಜನ ಮಕ್ಕಳಿದ್ದಾರೆ. 4 ಜನ ಮಕ್ಕಳು. ಏನು ಓದ್ತಾರೆಲ್ಲ? ಒಬ್ಬಕ್ಕೆ 2nd ಇಯರ್ ಓದ್ತಾಳೆ, ಒಬ್ಬಕ್ಕೆ 8ನೇ ಕ್ಲಾಸ್ ಓದ್ತಾಳೆ. ಅವನ ಮಗ ಕೆಲ್ಸಕ್ಕೆ ಹೋಗ್ತಾನೆ ಸ್ವಾಮಿ. ಇವಾಗ ನಿಮಗೆ ಸಮಸ್ಯೆ ಏನೀಗ? ದುಡ್ಡು ಕೊಡಲ್ಲ ಸ್ವಾಮಿ. ಮನೇಲಿ ಕೇಳಿದ್ರೆ ದುಡ್ಡು ಕೊಡಲ್ಲ. ಬರೇ ಸಂಬಳ ಬಂದಿದ ತಕ್ಷಣನೇ ತಗೊಂಡು ಹೋಗ್ಬಿಡ್ತಾನೆ. ಅದರಲ್ಲಿ ಏನನ್ ಲಾಭ ಬಂದ್ರೆ ತಂದು ಕೊಡ್ತಾನೆ, ಇಲ್ಲಾಂದ್ರೆ ಅದು ಕೂಡ ತಂದು ಕೊಡಲ್ಲ ಸ್ವಾಮಿ. ಏನು ಕೆಲಸ ಮಾಡೋದು? ಫ್ಯಾಕ್ಟ್ರಿ ಮಾಡ್ತಾರೆ. ಏನ? ಸಕ್ರಿ ಫ್ಯಾಕ್ಟ್ರಿ. ಓಕೆ. ಈ ಬಿಳಿ ಎಕ್ಕದ ಗಿಡಕ್ಕೆ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಖಾಲಿ ಹೊಟ್ಟೆಯಲ್ಲಿ 1 ಚೊಂಬು ನೀರು ತಗೊಳ್ಳಿ ಮತ್ತು ಒಂದು 1/4 ಗ್ಲಾಸು ಹಾಲು ತಗೊಂಡು 21 ದಿವಸ ಆ ಬುಡಕ್ಕೆ ನೀರು ಹಾಲು ಹಾಕ್ಬಿಟ್ಟು ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ. ಮತ್ತು ಆ ಬಿಳಿ ಎಕ್ಕದ ಗಿಡದ್ದು ಹೂವು ಇದೆಯಲ್ಲ, ಆ ಹೂವನ್ನ ಕಿತ್ಕೊಂಬಂದ್ಬಿಟ್ಟು ನಿಮ್ಮ ಮನೆ ಒಳಗೆ ದೇವ್ರ ಮನೆ ಮುಂದೆ ಇಟ್ಬಿಡಿ. ಅವ್ರ ಹೆಸರೇ ಬಿಟ್ಟು, ನಿಮ್ಮ ಯಜಮಾನ್ರ ಹೆಸರೇ ಬಿಟ್ಟು ವಶೀಕರಣ ಆಗ್ತದೆ. ಆಗ ನೀವು ಹೇಳೋಂಗೆ ಕೇಳ್ತಾರೆ. ಇದೊಂದು ತಂತ್ರ ಮಾಡಿ, ಅರ್ಕ ಗಣಪತಿ ತಂತ್ರ ಅಂತೇಳಿ ಬಿಳಿ ಎಕ್ಕದ ಗಿಡಕ್ಕೆ ಇದು ಮಾಡಿಮ್ಮ, ಖಂಡಿತ ಒಳ್ಳೆಯದಾಗತ್ತೆ. ಮತ್ತೊಬ್ಬರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ. ಹಲೋ, ಯಾವ್ರಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದ. ನೀವು ಟಿ ವಿ ಮುಂದೆ ಕೂತ್ ಮಾತ್ರ ಹೊರಗಡೆ ಬನ್ನಿ. ಹಲೋ. ಹೇಳಿ. ಬೆಂಗಳೂರಿಂದ ಫೋನ್ ಮಾಡ್ತಿರೋದು. ಹೇಳಿ ಅಮ್ಮ. ಮನೆ ಬಗ್ಗೆ ಸ್ವಲ್ಪ ಕೇಳಬೇಕು. ಹೇಳಿ, ಕೇಳಿ. ಹಲೋ, ಮಾತಾಡಿ, ಬೇಗ ಮಾತಾಡಬೇಕು, ಲೈನ್ ಕಟ್ ಆಗತ್ತೆ. ಬೆಂಗಳೂರಿಂದ ಸರ್. ಆಯ್ತಮ್ಮ, ಏನು ಸಮಸ್ಯೆ? ನಮ್ಮ ಮನೇಲಿ ಯಾವಾಗ ಸ್ವಲ್ಪ ಜಗಳ ಆಗ್ತಾ ಇರುತ್ತೆ, ಹಂಗಾಗಿ ಸ್ವಲ್ಪ
ನಿಮ್ಮ ಕುಲದೇವ್ರಿಗೆ ಪೂಜೆ ಭೇಟಿ ಹೋಗ್ತಾ ಇರ್ತೀರಾ? ಹಾ ಸರ್ ಹೋಗ್ತಾ ಇರ್ತೀವಿ. ಯಾರು ನಿಮ್ಮ ಕುಲದೇವರು? ವನದೇವಿ ಆಂಜನೇಯ. ಆಂಜನೇಯನಿಗೆ ಒಂದು ಎಣ್ಣೆ ಅಭ್ಯಂಜನ ಸ್ನಾನ ಮಾಡಿಸಿ, ತೊಗೊಂಡೋಗಿ ಎಣ್ಣೆ ಕೊಟ್ಟು ಆ ವಿಗ್ರಹಕ್ಕೆಲ್ಲ ಹಚ್ಚಿಸ್ಬಿಟ್ಟು ಒಂದು ಅಭಿಷೇಕ ಮಾಡಿಸಿ, ಮನೆ ಗೃಹ ಕಲಹ ಶಾಂತಿ ಆಗ್ತದೆ. ಮತ್ತು ಒಂದು ಎಪಿಸೋಡ್ ಮಾಡಿದ್ದೀನಿ, ಮನೆಯೊಳಗೆ ಎಲ್ಲ ಗಲಾಟೆ ಕಲಹಗಳಾಗ್ತಿತ್ತು ಅಂದರೆ ಏನು ಮಾಡಬೇಕು ಅಂತ. ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ನೋಡಿ ಪರಿಹಾರ ಮಾಡ್ಕೊಳ್ಳಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಹಾ ಹಲೋ, ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಇಲ್ಲಿ ಬಿಜಾಪುರ ಹತ್ರ ಜಂಬಿ ಅಂತ. ಹೇಳಿಮ್ಮ, ಬಿಜಾಪುರದ ಹತ್ರ ಹೇಳಿ, ಏನು ಸಮಸ್ಯೆ? ನಮ್ಗೇನ್ ಸಮಸ್ಯೆ ಅಂದ್ರೆ ಸ್ವಾಮೀಜಿ, ನಮ್ ಹಸ್ಬೆಂಡ್ ಅದಾರಲ್ಲ ಒಂದು ನಿಮ್ಮ ವಾಯ್ಸ್ ಸರಿಯಾಗಿ ಕೇಳ್ತಿಲ್ಲ, ಜೋರ ಮಾತಾಡಬೇಕು. ನಿಮ್ಮ ಹಸ್ಬೆಂಡು ಏನು ಮಾಡ್ತಾರೆ? ಒಂದು ಹೆಣ್ಮಗಳು ಸಾವಾಸ ಮಾಡಿದ್ದಾರೆ. ಹಾಂ, ಹಲೋ, ಅದಕ್ಕಾಗಿ ಏನ್ ಪರಿಹಾರ? ಅವಳನ್ನ ಬಿಡ್ಬೇಕು, ಮನೆ ಸಂಸಾರ ಅಂತೇಳಿ ದುಡ್ಕೊಂಡು ಹೋಗ್ಬೇಕು ಸ್ವಾಮೀಜಿ. ಎಷ್ಟು ವಯಸ್ಸು ಯಜಮಾನ್ರಿಗೆ? 35-36 ಹಾಂ 35-36 ಇದೆ. ಹಾಂ, ಯೂಟ್ಯೂಬಲ್ಲಿ ಒಂದು ಎಪಿಸೋಡ್ ಮಾಡಿದ್ದು ನೋಡಿ, ಗಂಡ ಪರಸ್ತ್ರೀ ಸಂಬಂಧ ಇದ್ದರೆ ಅದನ್ನು ಬಿಡಿಸೋದು ಹೆಂಗೆ ವಿದ್ವೇಷಣೆ ಮಾಡಬೇಕು, ಅವರಿಬ್ಬರು ಹೇಗೆ ಬೇರೆ ಮಾಡಬೇಕು ಅಂತೇಳಿ ಯೂಟ್ಯೂಬ್ನಲ್ಲಿ ಒಂದು ಚಾನಲ್ ಇದೆ, ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ. ಯೂಟ್ಯೂಬ್ಗೆ ಹೋಗಿ ಅಲ್ಲಿ ಇದ್ರ ಎಪಿಸೋಡ್ ಸರ್ಚ್ ಮಾಡಿ, ನಿಮಗೆ ಮಾಹಿತಿ ಸಿಗುತ್ತೆ. ಎರಡನೇದು, ನಿಮ್ಮ ಕುಲದೇವಿಗೆ ಹೋಗಿ ಪ್ರಾರ್ಥನೆ ಮಾಡಿ. ಒಂದು ಸಲ ನಿಮ್ಮ ಗಂಡನ ಮನೆ ಹೆಣ್ಣುದೇವರು ಪ್ರಾರ್ಥನೆ ಮಾಡಿ, ಈ ರೀತಿ ಪರಸ್ತ್ರೀ ಸಂಬಂಧ ಇದೆ, ನಿಮಗೆ ಗೊತ್ತಾಯಿತು ಇದೆ ಅಂತ. ಹಲೋ, ಮೋಸ್ಟ್ಲಿ ಕಾಲ್ ಕಟ್ಟಾಗಿದೆ. ಕೆಲವರು ಸುಮ್ಮನೆ ಅನುಮಾನದಲ್ಲಿ ಗಂಡ ಇನ್ನೊಬ್ಳು ಇಟ್ಕೊಂಡಿದ್ದಾನೆ ಅಂತಾರೆ. ಅದು ಖಚಿತವಾಗಿ ತಿಳ್ಕೋಬೇಕು. ಅದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಪ್ರತ್ಯಕ್ಷ ನೋಡಿದ್ರೆ ಇಲ್ಬೋದು. ಸುಮ್ಮನೆ ಏನೇನೋ ಅಂದಾಜು ಮೇಲೆ ಹೇಳಿದ್ರೆ ತಪ್ಪಾಗತ್ತೆ. ಅದಕ್ಕೆ ಯೂಟ್ಯೂಬಲ್ಲಿ ಎಪಿಸೋಡ್ ಇದೆ, ಮಾಡಿ. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ ಹಲೋ, ಬಹುಶಃ ಅವ್ರಿಗೆ ಕಾಲ್ ಕಟ್ಟಾಯಿತು. ಈ ಪರಸ್ತ್ರೀ ಸಂಬಂಧ ಗಂಡಸಿಗೆ ಹೆಂಗಸಿಗೆ ಪರಪುರುಷನ ಸಂಬಂಧ ಇದು ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಕಾರಣ ಭಾಳಷ್ಟು ರೀಸನ್ ಇದೆ, ಬೇಕಾದಷ್ಟು ರೀಸನ್ ಇದೆ. ಗಂಡನಲ್ಲಿ ದೋಷ ಇರ್ಬೋದು, ಅದಕ್ಕೆ ಅವಳು ಪರಪುರುಷ ಸಂಬಂಧ ಇಟ್ಕೋತಾಳೆ. ಗಂಡನಲ್ಲಿ ದುಡಿಯೋ ಸಾಮರ್ಥ್ಯತೆ ಕಮ್ಮಿ ಇರ್ಬೋದು. ಈಗ ಇವತ್ತಿನ ದಿವಸ ಮನೆಯಲ್ಲಿ ಕೆಲವು ಹೆಂಗಸರು ಗಂಡನ್ನು ಹೆದರ್ಸೋದು ಬೆದರ್ಸೋದು ಮಾಡ್ತಾರೆ. ಆಗೇನು ಮಾಡ್ತಾರೆ, ಇವಳು ಸರಿ ಇಲ್ಲ ಅಂತ ಇನ್ನೊಬ್ಬರ ಜೊತೆ ಸಹವಾಸಕ್ಕೆ ಹೋಗ್ತಾರೆ. ಈ ಥರದ್ದೆಲ್ಲ ದೋಷ ಇದ್ದಾಗ ಈ ಥರ ಆಗ್ತದೆ. ಅದಕ್ಕೆ ನಮ್ಮಲ್ಲಿ ಏನು ತಪ್ಪಿದೆ ಫಸ್ಟು ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರ ಮಾಡಬೇಕು. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಬೈಂದೂರಿಂದ. ಹೇಳಿ ಅಮ್ಮ. ನಂಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಉಂಟು. ಹೇಳಿ, ಏನು ಸಮಸ್ಯೆ? ಕಿಡ್ನಿ ಎಲ್ಲ ಸ್ಟೋನ್ ಆಗಿದೆ. ಅದು ಎಷ್ಟು ಮೆಡಿಸಿನ್ ಮಾಡಿದ್ರು ಹೋಗ್ತಾ ಇಲ್ಲ ಸರ್. ಚೆನ್ನಾಗಿ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆ ನೀರು ಕುಡಿದ್ರೆ, ಕುಡಿದ್ಬಿಟ್ಟು ಜಂಪ್ ಮಾಡಬೇಕು, ಗೋಡೆ ಇಟ್ಕೊಂಡು ಮಾಡಬೇಕು. ಕಿಡ್ನಿಲಿ ಖಂಡಿತ ಯಾವುದೇ ತೊಂದರೆ ಇಲ್ಲದೆ ಈಚೆ ಬರುತ್ತೆ ಕಲ್ಲು. ಜಂಪ್ ಮಾಡು, ಚೆನ್ನಾಗಿ ನೀರು ಕುಡಿಬೇಕು. ಯಾರು ಹೆಚ್ಚಿಗೆ ದಿನ 3 ಲೀಟ್ರ್ ನೀರು ಕುಡಿಯಲ್ಲ ಅವ್ರ ಕಿಡ್ನಿ ಸ್ಟೋನ್ ಆಗುತ್ತೆ. ಅದು ಹೀಟ್ ಬಾಡಿ ಇದ್ದರೆ. ಇದ್ದೇನೆ ಸರ್. ಇನ್ನೂ ಒಂದು ಸಮಸ್ಯೆ ಉಂಟು. ಹೇಳಿ. ಅದು ಎದೆಯಲ್ಲಿ ಗಡ್ಡೆ ತರ ಆಗಿತ್ತು. ಎಲ್ಲಿ? ಎದೆ ಹತ್ರ ಗಡ್ಡೆ ಆಗಿತ್ತು. ನೋವು ಬರುತ್ತಾ? ಹಾ, 3-6 ತಿಂಗಳಲ್ಲಿ ಗುಣ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಅದು ಕಡಿಮೆ ಆಗಿ ನೋವು ಅಷ್ಟೇ ಹೋಗಿತ್ತು ಸರ್. ಅದು ಗಡ್ಡೆ ಹಾಗೆ ಉಂಟು. ಅದಕ್ಕೆ ಏನ್ ಮಾಡುದು ಅಂತ ಗೊತ್ತಾಗ್ತಿಲ್ಲ. ಗೆಡ್ಡೆ ಏನದು? ಪಾಲಿಪ್, ಅದು ಅಡಿಷನಲ್ ಗ್ರೋತ್, ಅದು ಕ್ಯಾನ್ಸರ್ ಅಂತ ಇದು ಮಾಡಿದಾರಾ ಅಥವಾ ಏನಂತ? ಅದು ಕುರ ಇದೆಯಾ ಅಂತ? ಹಾ, ರಕ್ತ ಎದೆ ಒಳಗಡೆನೆ, ಸ್ತನ ಒಳಗಡೆ ಇದೆಯಂತ? ಹಾ, ಒಳಗಡೆ ಉಂಟು. ಅದೊಂದ್ಸಲ ಟೆಸ್ಟ್ ಮಾಡಿಸಿ ನೋಡಿಸಿ ಅದನ್ನು. ಅದು ಮಾಡಲಿಲ್ಲ ಅಂದರೆ ಅದು ಕ್ಯಾನ್ಸರ್ ಕನ್ವರ್ಟ್ ಆಗುತ್ತೆ. ಅದು ನೀವು ಆಮೇಲೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬಂದ್ಬಿಡುತ್ತೆ. ಫಸ್ಟ್ ಅದೊಂದ್ಸಲ ಟೆಸ್ಟ್ ಮಾಡಿಸಿ. ಅದು ಎಕ್ಸ್ರೇ ಇದು ಸ್ಕ್ಯಾನಿಂಗ್ ಮಾಡಿದೆ ಸರ್. ಅವರು 3-6 ತಿಂಗಳಲ್ಲಿ ಕಡಿಮೆ ಆಗಿದೆ ಅಂತ ಹೇಳಿದ್ರು. ಇನ್ನೊಂದು 2-3 ಒಪಿನಿಯನ್ ತೊಗೊಳ್ಳಿ. ಇನ್ನು 2-3 ಡಾಕ್ಟರ್ ಹತ್ರ ತೋರಿಸಿ, ಬೇರೆ ಡಾಕ್ಟರ್ ಹತ್ರ ತೊಗೊಳ್ಳಿ. ಮತ್ತು ಇದಕ್ಕೆ ಚೆನ್ನಾಗಿ ನೀವು ಏನು ಮಾಡಬೇಕು, ಸೂರ್ಯ ಬೆಳಕಲ್ಲಿ ಕುತ್ಕೋಬೇಕು. ಗೋಮೂತ್ರನ ಅರ್ಕ ಅಂತ ಸಿಗುತ್ತೆ ಅಂಗಡೀಲಿ, ಆಯುರ್ವೇದ ಮೆಡಿಕಲ್ ಸ್ಟೋರಲ್ಲಿ. ಗೋಮೂತ್ರ ಅರ್ಕನ 30 ml ಗೋಮೂತ್ರ ಅರ್ಕಕ್ಕೆ 100 ml ನೀರು ಮಿಕ್ಸ್ ಮಾಡಿ ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಲಿ ಕುಡಿತಾ ಬನ್ನಿ. ಅದರದ್ದು ಕರಗೋಕ್ಕೂ ಚಾನ್ಸಸ್ ಉಂಟು. ಗೋಮೂತ್ರ ಅಷ್ಟು ಪವರ್ಫುಲ್ಲು. ಶರೀರದಲ್ಲಿ ಯಾವುದೇ ರೀತಿ ದುರ್ಮಾಂಸ ಇದೆ ಕರಗಿಸ್ಬಿಡ್ತದೆ ಗೋಮೂತ್ರ. ಅದನ್ನು ಮಾಡಿ ಅದು ಗುಣ ಆಗೋವರೆಗೂ ಗೋಮೂತ್ರ ಅರ್ಕ ತೊಗೊಳ್ಳಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು.
ಮತ್ತೊಬ್ರು ಯಾರೋ ಕಾಲರ್ ಇದ್ದಾರೆ. ಹಲೋ ಹಲೋ, ಸರ್ ನಮಸ್ತೆ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್ ನಾನು ಬೆಂಗಳೂರಿಂದ ಮಾಡ್ತಾ ಇದ್ದೀನಿ. ಹೇಳಿ ಅಮ್ಮ. ಸರ್ ನಮ್ಮ ತಾಯಿಗೆ 2 ತಿಂಗಳಾಯ್ತು ಸರ್. 2 ತಿಂಗಳಿಂದಾನು ಲೂಸ್ ಮೋಷನ್, ಹೊಟ್ಟೆ ನೋವು ಸರ್. ಒಂದಿನ ಆದ್ಮೇಲೆ ಒಂದಿನ ಬರ್ತಾನೆ ಇರುತ್ತೆ. ಅದು ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿದ್ದಾರೆ, ಹಾಸ್ಪಿಟ್ಲ್ಗಳು ಎಲ್ಲ ತೋರಿಸ್ತಿದ್ದಾರೆ. ಅದು ಏನು ವಾಸಿನೇ ಆಗಿಲ್ಲ ಸರ್ ಇವತ್ತಿನವರೆಗೂ. ಡಾಕ್ಟ್ರ್ ಏನಂತಾರೆ ಇದಕ್ಕೆ? ಮೆಡಿಕಲ್ ಸೈನ್ಸ್ ಏನು ಹೇಳುತ್ತೆ? ಏನಿಲ್ಲ ಸರ್, ಅದು ಸ್ಕ್ಯಾನಿಂಗ್ ಅಲ್ಲಿ ಏನಿಲ್ಲ, ರಿಪೋರ್ಟ್ ಏನಿಲ್ಲ ಅಂತಾನೆ ಬರ್ತಾ ಇದೆ, ಪ್ರಾಬ್ಲಮ್ ಏನಿಲ್ಲ ಅಂತಾನೆ ಬರ್ತಾ ಇದೆ. ಓಕೆ, ಮೆಡಿಸಿನ್ಸ್ ಕೊಟ್ಟಿದ್ದಾರಾ? ಮೆಡಿಸನ್ ಅದೇ ಫುಡ್ ಅಲರ್ಜಿ ತರ ಆಗಿದೆ ಅಂದ್ಬಿಟ್ಟು ಮೆಡಿಸನ್ ಕೊಡ್ತಾರೆ. ಮೆಡಿಸನ್ ತಗೊಂಡಾಗ 1-2 ದಿನ ಚೆನ್ನಾಗಿರುತ್ತೆ, ಇದು ಮತ್ತೆ ಅದೇ ಓಕೆ, ಇದು ಒಂದು ದೋಷ. ಇದು ಡಾಕ್ಟ್ರಿಗೂ ಗೊತ್ತಾಗಲ್ಲ, ವಿಜ್ಞಾನಕ್ಕೆ ಮೀರಿದೆ. ಅದು ಕಾಳಭೈರವ ದೇವಸ್ಥಾನಕ್ಕೆ ಹೋಗಿ ನೀವು ಅಭಿಷೇಕ ಮಾಡಿಸಿ ಪ್ರಾರ್ಥನೆ ಮಾಡಿ ಅವ್ರಿಗೆ ಎಷ್ಟು ವಯಸ್ಸೋ ಅಷ್ಟು ವಯಸ್ಸು ಪ್ರದಕ್ಷಿಣೆ ಮಾಡ್ತಾ ಬನ್ನಿ, ಒಂದು ವಾದ ಕ್ಯೂರ್ ಆಗುತ್ತೆ. ಇದು ಪ್ರೇತ ಸೋಂಕಿದು. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ವೀಕ್ಷಕರ ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ಭಾಳ ಜನ ಕರೆ ಮಾಡಿದ್ದೀರಿ, ಆದರೆ ಕನೆಕ್ಷನ್ ಸಿಕ್ಕಿಲ್ಲ. ಕೆಲವು ಸಿಕ್ಕಿದ್ರು ಕೂಡ ಸರಿಯಾಗಿ ಜಾಗದಲ್ಲಿ ನಿಂತು ಮಾತಾಡಲಿಲ್ಲ, ಡಿಸ್ಕನೆಕ್ಟ್ ಆಗಿದೆ. ಬೇಜಾರು ಮಾಡ್ಕೊಳ್ಳೋದು ಬೇಡ. ಮುಂದಿನ ಶನಿವಾರ ಮೀಟ್ ಮಾಡೋಣ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಟೈಮ್ ಟು ಟೈಮ್ ಎಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಿರ್ತೀವಿ. ಆಮೇಲೆ ಈಗ ನಾವು ಜುಲೈ ತಿಂಗಳದು ಅಪಾಯಿಂಟ್ಮೆಂಟ್ಸ್ ಡೇಟ್ಸ್ನ ಓಪನ್ ಮಾಡ್ತಾಯಿದ್ದೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮಿಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.